ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಶನಿವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಲಾಸ್ಟ್ ಟೈಮ್ ನಾನು ಲವ್ ಸ್ಟೋರಿ ವ್ಲಾಗ್ನ ಅಪ್ಲೋಡ್ ಮಾಡಿದ್ನಲ್ಲ, ಎಷ್ಟು ಜನ ಕಮೆಂಟ್ ಮಾಡಿದ್ದೀರಾ. ನಿಜವಾಗ್ಲೂ ಕಮೆಂಟ್ಸ್ ಎಲ್ಲ ನೋಡಿ ನನಗಂತೂ ತುಂಬಾ ಖುಷಿ ಆಯಿತು. ಎಷ್ಟು ಸಲ ಥ್ಯಾಂಕ್ಸ್ ಹೇಳಿದ್ರು ಸಾಲದು, ಅಷ್ಟು ಚೆನ್ನಾಗಿ ಒಂದು ಮೀನಿಂಗ್ಫುಲ್ಲಾಗಿ ನಮಗೋಸ್ಕರ ಟೈಮ್ ಮಾಡಿಕೊಂಡು ಕಮೆಂಟ್ಸ್ ಮಾಡ್ತಿರಲ್ಲ, ಅದನ್ನೆಲ್ಲ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಎಲ್ಲರಿಗೂ ಒನ್ಸ್ ಅಗೇನ್ ಮತ್ತೆ ಥ್ಯಾಂಕ್ ಯು ಸೋ ಮಚ್. ಇನ್ನು ಇವತ್ತು ಬೆಳಗಿನ ತಿಂಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದಾಗಿದೆ. ಇವತ್ತು ಸ್ಪೆಷಲ್ಲಾಗಿ ನಾನು ಹಲಸಿನ ಹಣ್ಣಿನ ಕಡುಬುನ ಮಾಡ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ನಾವು ಕಾಯಿ ಕಡುಬು, ಖಾರ ಕಡುಬು ಅಂತ ಎಲ್ಲ ಅಂತೀವಿ. ನಾನು ಇವತ್ತು ಹಲಸಿನ ಹಣ್ಣಿನ ಕಡುಬು ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ, ಆ ಸ್ಮೆಲ್ಲಿಗೆ ನಾನು ಇವತ್ತು ಕಳೆದೋಗ್ಬಿಟ್ಟಿದ್ದೀನಿ. ಅಷ್ಟು ಚೆನ್ನಾಗಿ ಗಮ್ ಅಂತ ಇತ್ತು. ಒಂಚೂರು ಟೇಸ್ಟ್ ಮಾಡಿದೆ, ತುಂಬಾ ರುಚಿಯಾಗಿ ಬಂದಿದೆ. ಅದ್ರ ಜೊತೆಗೆ ಸ್ವಲ್ಪ ಖಾರ ಕಡುಬು ಕೂಡ ಮಾಡ್ಕೊಂಡಿದ್ದೀನಿ. ಹಾಗೆ ಇವಾಗ ನನಗೆ ಸ್ಮೂದಿನ ರೆಡಿ ಮಾಡ್ಕೊಳ್ಬೇಕು. ಈಗಾಗಲೇ ಇಲ್ಲಿ ಸ್ಮೂದಿಗೆ ಏನೇನೆಲ್ಲ ಬೇಕು ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಏನಿಲ್ಲ, ಜಾರ್ಗೆ ಹಾಕ್ಬಿಟ್ಟು ಗ್ರೈಂಡ್ ಮಾಡಿಕೊಂಡ್ರೆ ನನ್ನ ಸ್ಮೂದಿ ರೆಡಿನೇ ಆಗೋಗ್ಬಿಡುತ್ತೆ. ಹಾಗೆ ಇವತ್ತಿನ ದಿನದ ಪೂರ್ತಿ ಬ್ಲಾಗ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವಾಗ ಸ್ಮೂದಿನ ನಾನು ಯಾವ ಥರ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಈ ಸ್ಮೂದಿ ಮಾಡ್ಕೊಳ್ಳಿಕ್ಕೆ ನಾನು ಒಂದು 2 ಸ್ಪೂನ್ ಆಗುವಷ್ಟು ದಾಳಿಂಬೆ ಹಣ್ಣು ತೊಗೊಂಡಿದ್ದೀನಿ, 1 ಪೀಸ್ ಪಪ್ಪಾಯ ತೊಗೊಂಡಿದ್ದೀನಿ, ಹಾಗೆ ಒಂದು 1/4 ಭಾಗದಷ್ಟು ಆರೆಂಜ್ನ ತೊಗೊಂಡಿದ್ದೀನಿ, ಜೊತೆಗೆ ಒಂದು ಪುಟ್ಟದಾಗಿರೋ ಕ್ಯಾರೆಟು, ಹಾಗೆ ಒಂದು ಅರ್ಧ ಟೊಮೊಟೊ ತೊಗೋತೀನಿ. ಟೊಮೊಟೊದಲ್ಲಿರೋ ಸೀಡ್ಸ್ ಎಲ್ಲ ತೆಗೆದುಬಿಟ್ಟು ಒಂದು ಅರ್ಧ ಟೊಮೊಟೊ ಮಾತ್ರ ತೊಗೊಳ್ತೀನಿ ನಾನು ಅಷ್ಟೇ. ಇದು ಆಪ್ಷನಲ್ಲಿ ಹಾಕೊಂಡ್ರೆ ಹಾಕೊಳ್ಬೋದು, ಬಿಟ್ಟರೆ ಬಿಡ್ಬೋದು, ನನಗೆ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಒಂದು ಅರ್ಧ ಟೊಮೊಟೊ ಕೂಡ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ತೀನಿ. ಕೆಲವರು ಇದಕ್ಕೆ ಸ್ವಲ್ಪ ಕೋಕೋನಟ್ ಮಿಲ್ಕ್ ಎಲ್ಲನೂ ಹಾಕಿ ಕೂಡ ಗ್ರೈಂಡ್ ಮಾಡ್ಕೊಳ್ತಾರೆ, ಅದು ಒಂಥರ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಏನು ಹಾಕ್ಲಿಕ್ಕೆ ಹೋಗಲ್ಲ, ಬರೀ ಇಷ್ಟು ಮಾತ್ರ ಹಾಕ್ಕೊಂಡು ಕೊನೆಯಲ್ಲಿ ಸ್ವಲ್ಪ ಬಾದಾಮಿನ ಕಟ್ ಮಾಡಿ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಹನಿನ ಹಾಕ್ಕೊಳ್ತೀನಿ ಅಷ್ಟೇ. ಹನಿ ಬದಲು ನಾವು ಡೇಟ್ಸ್ನ ಹಾಕ್ಕೊಂಡು ಕೂಡ ರುಬ್ಕೊಳ್ಬೋದು. ಹೆಂಗೆ ಮಾಡಿಕೊಂಡ್ರೂ ಚೆನ್ನಾಗೇ ಇರುತ್ತೆ. ಇನ್ನು ತುಂಬ ಜನ ಕೇಳ್ತಿರ್ತೀರ ಕಹಿ ಬರಲ್ವಾ ಅಂತೇಳಿ. ಆರೆಂಜ್ನ ನೀಟಾಗಿ ಸಿಪ್ಪೆ ಸುಲಿದ್ಬಿಟ್ಟು ಅದು ಬೀಜನೆಲ್ಲ ತೆಗೆದ್ಬಿಟ್ಟು ನಾವು ಗ್ರೈಂಡ್ ಮಾಡಿಕೊಂಡ್ರೆ ಕಹಿ ಏನೂ ಬರಲ್ಲ. ಇವಾಗ ನಾನೇ ಕೂಡ ಟಿಫನ್ ಎಲ್ಲ ಮುಗಿಸ್ಕೊಂಡಿದ್ದಾಯ್ತು. ಇವಾಗ ಶಾಪಿಗೆ ಹೊರಡ್ತಾ ಇದ್ದೀನಿ. ಇವಾಗ ನನ್ನ ಹಸ್ಬೆಂಡ್ನ ಮನೆ ಕಳಿಸ್ಬೇಕು ನಾನು ಶಾಪಿಗೆ ಹೋಗ್ಬಿಟ್ಟು. ಶನಿವಾರ ಸಾಮಾನ್ಯವಾಗಿ ನಮ್ಮ ಮನೆ ಯಾವ ಥರ ಇರುತ್ತೆ ಅಂದರೆ, ಅವ್ರು ಸ್ವಲ್ಪ ಬೇಗನೆ ಹೊರಟ್ಬಿಡ್ತಾರೆ. ಬೇಗ ಹೊರಟಿ ಮಧ್ಯಾಹ್ನ 1 ಗಂಟೆ 1:30ಗೆಲ್ಲ ಬಂದೇ ಬಿಡ್ತಾರೆ. ಹಾಗಾಗಿ ಬೇಗ ಆಗೋ ಥರ ಅಡುಗೆನೇ ಮಾಡಿಬಿಡ್ತೀನಿ ಶನಿವಾರ ಟೈಮು. ಇನ್ನೊಂದು ವಿಷಯದ ಬಗ್ಗೆ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಏನಂದರೆ, ನಾನು ಇತ್ತೀಚೆಗೆ ಒಂದು ಆ್ಯಪ್ ಮುಖಾಂತರ ಕೆಲವೊಂದಿಷ್ಟು ಪ್ರಾಡಕ್ಟ್ಗಳನ್ನ ತರಿಸ್ಕೊಂಡಿದ್ದೀನಿ. ಯಾವ ಆ್ಯಪಪ್ಪ ಅಂದರೆ ಅದು ಕ್ಯೂರ್ ಸ್ಕಿನ್ ಅನ್ನೋ ಆ್ಯಪು. ನಾನು ಇತ್ತೀಚೆಗೆ ಸಾಕಷ್ಟು ಸಿಸ್ಟಮ್ನ ನೋಡ್ತಾ ಇರ್ತೀನಿ, ಹಾಗೆ ಫೋನ್ನ ನೋಡ್ತಿರ್ತೀನಿ, ವಿಡಿಯೋ ಎಡಿಟಿಂಗ್ ಅದು ಇದು ಅಂತ ಎಲ್ಲ ಹೇಳ್ಬಿಟ್ಟು. ಹಾಗಾಗಿ ನನಗೂ ಕೂಡ ಡಾರ್ಕ್ ಸರ್ಕಲ್ಸ್ ಆಗ್ತಾ ಇತ್ತು. ಅದ್ರ ಜೊತೆಗೆ ಸ್ವಲ್ಪ ಫೇಸಲ್ಲಿ ಪಿಂಪಲ್ಸ್ ಕೂಡ ಬರ್ತಾ ಇತ್ತು. ಹಾಗಾಗಿ ಯಾವುದಾದ್ರೂ ಒಂದು ಒಳ್ಳೆ ಕ್ರೀಮ್ನ ನೋಡೋಣ ಅಂತೇಳಿ ಸರ್ಚ್ ಮಾಡ್ತಿರ್ಬೇಕಾದ್ರೆ ನನಗೆ ಆವಾಗ ಈ ಕ್ಯೂರ್ ಸ್ಕಿನ್ ಅನ್ನೋ ಆ್ಯಪ್ ಕಾಣಿಸ್ತು. ಸರಿ ಅಂದ್ಬಿಟ್ಟು ನಾನು ರಿವ್ಯೂಸ್ನೆಲ್ಲ ಚೆಕ್ ಮಾಡಿದೆ, ಎಲ್ಲ ಪಾಸಿಟಿವ್ ಆಗೇ ಇತ್ತು. ಹೌದಲ್ವಾ, ನೋಡೋಣ ಚೆಕ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡೆ. ಇದರಲ್ಲಿ ಖುಷಿ ಪಡೋ ವಿಷಯ ಇನ್ನೊಂದೇನೆಂದರೆ, ಇದೊಂದು ಡಾಕ್ಟರ್ ಬೇಸ್ಡ್ ಆ್ಯಪ್ ಆಗಿರುತ್ತೆ. ಡರ್ಮಕಾಲಜಿಸ್ಟ್ ಅಥವಾ ಚರ್ಮ ರೋಗ ತಜ್ಞರು ಅಂತ ನಾವೇನು ಹೇಳ್ತೀವಿ, ಅವ್ರನ್ನ ನಾವು ಈ ಆ್ಯಪ್ ಮುಖಾಂತರ ಕನ್ಸಲ್ಟ್ ಮಾಡಿ ನಮ್ಮ ಸ್ಕಿನ್ಗೆ ಏನೇನೆಲ್ಲ ತೊಂದರೆ ಆಗಿದೆ ಅಂತೇಳಿ ನಾವು ಅವ್ರಿಗೆ ತಿಳಿಸ್ಕೊಟ್ರೆ ನಮ್ಮ ಫೇಸ್ಗೆ ಅಥವಾ ನಮ್ಮ ಸ್ಕಿನ್ಗೆ ಸೂಟ್ ಆಗೋ ಥರ ಪ್ರಾಡಕ್ಟ್ನ ಅವ್ರು ನಮಗೆ ಸಜೆಸ್ಟ್ ಮಾಡ್ತಾರೆ. ಹಾಗಾಗಿ ನಾನು ಕೂಡ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ಚೆಕ್ ಮಾಡಿದೆ. ಅದನ್ನು ಯಾವ ಥರ ಡೌನ್ಲೋಡ್ ಮಾಡೋದು ಅನ್ನೋದನ್ನ ನಾನು ಈ ಕಡೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇರ್ತೀನಿ, ನೀವು ಚೆಕ್ ಮಾಡ್ಬೋದು. ಮೊದಲು ನಾವು ಪ್ಲೇಸ್ಟೋರ್ಗೆ ಹೋಗಿ ಕ್ಯೂರ್ ಸ್ಕಿನ್ ಅನ್ನೋ ಆ್ಯಪ್ನ ನಾವು ಈ ಥರ ಡೌನ್ಲೋಡ್ ಮಾಡಬೇಕಾಗತ್ತೆ. ಡೌನ್ಲೋಡ್ ಮಾಡಿದ್ದಾದಮೇಲೆ ಅದು ಲಾಗಿನ್ ಕೇಳುತ್ತೆ, ನಮ್ಮ ಕಾಂಟ್ಯಾಕ್ಟ್ ನಂಬರ್ನ ಕೇಳುತ್ತೆ. ಲಾಗಿನ್ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಅಲ್ಲಿ ನಮಗೆ ಯಾವ ಲ್ಯಾಂಗ್ವೇಜಲ್ಲಿ ಈ ಆ್ಯಪ್ ಬೇಕಾಗುತ್ತೆ ಅಂತಲೂ ಕೂಡ ಕೇಳುತ್ತೆ. ನಾವು ಕನ್ನಡ, ಇಂಗ್ಲೀಷ್ ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡ್ಕೊಳ್ಬೋದು. ಅದಾದಮೇಲೆ ಮತ್ತೆ ನಮ್ಮ ಫೋನ್ಗೆ OTP ಬರುತ್ತೆ. ಇದೆಲ್ಲ ಸೇಫ್ ಆಗಿರುತ್ತೆ, ಏನು ಕೂಡ ತೊಂದರೆ ಏನೂ ಆಗಲ್ಲ. ಅದಾದಮೇಲೆ ನಾವು ಮೇಲಾ ಫೀಮೇಲಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ನಮಗೆ ಡಾಕ್ಟರ್ ನೇರವಾಗಿ ಟೆಕ್ಸ್ಟ್ ಮುಖಾಂತರ ಮಾತಾಡ್ತಾರೆ. ನಮ್ಮ ಸ್ಕಿನ್ಗೆ ಏನು ತೊಂದರೆ ಇದೆ ಅಂತೇಳಿ ನಾವಿಲ್ಲಿ ಟೆಕ್ಸ್ಟ್ ಮುಖಾಂತರನೇ ಅವ್ರಿಗೆ ಕಳಿಸ್ಬೋದು. ಹಾಗೆ ಅವರು ಕೂಡ ಕೆಲವೊಂದಿಷ್ಟು ಕ್ವಶನ್ನ ಕೇಳ್ತಾರೆ. ನೀವು ಪ್ರೆಗ್ನೆಂಟ್ ಇದ್ದೀರಾ, ನಿಮಗೇನಾದರೂ PCOD PCOS ಸಮಸ್ಯೆ ಇದೆಯಾ, ಹಾಗೆ ನೀವು ಮೊದಲು ಯಾವ ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ರಿ, ಈ ಥರ ಕ್ವಶನ್ ಕೇಳ್ತಾರೆ. ನಾವು ಅದಕ್ಕೆ ಆನ್ಸರ್ ಮಾಡಿದ್ಮೇಲೆ 1-2 ಫೋಟೋನ ಕೇಳ್ತಾರೆ. ಅಂದರೆ ನಮ್ಮ ಫ್ರಂಟ್ ಫೇಸ್ ಫೋಟೋ ಹಾಗೆ ಸೈಡ್ ಫೇಸ್ ಫೋಟೋನ ಜಸ್ಟ್ ಫೋಟೋ ಮಾತ್ರ ಕ್ಲಿಕ್ ಮಾಡಿ ಕಳಿಸಿದ್ರೆ ಸಾಕಾಗುತ್ತೆ. ಇದು ಕೂಡ ಸೇಫ್ ಆ್ಯಂಡ್ ಸೆಕ್ಯೂರ್ಡ್ ಆಗಿರುತ್ತೆ. ನಮ್ಮ ಫೋಟೋ ಎಲ್ಲೂ ಕೂಡ ಶೇರ್ ಆಗಲ್ಲ. ಈ ಥರ ನಾವು ಫೋಟೋನ ಕಳಿಸಿದ್ಮೇಲೆ ನಮ್ಮ ಸ್ಕಿನ್ನಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅನ್ನೋದನ್ನೆಲ್ಲ ಅವರು ನೀಟಾಗಿ ನೋಡಿ ಅದಕ್ಕೆ ಬೇಕಾಗಿರೋ ಪ್ರಾಡಕ್ಟ್ನ ನಮಗೆ ಸಜೆಸ್ಟ್ ಮಾಡ್ತಾರೆ. ನಾವು ಅದಾದಮೇಲೆ ಬೈ ಮಾಡ್ಬೋದು. ಇನ್ನು ನನಗೆ ಯಾವ್ಯಾವೆಲ್ಲ ಪ್ರಾಡಕ್ಟ್ನ ಕಳಿಸ್ಕೊಟ್ಟಿದ್ದಾರೆ ಅನ್ನೋದು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ.
ಮೊದಲನೇದಾಗಿ ನನಗೆ ಜೆಂಟಲ್ ಕ್ಲೆನ್ಸ್ ಫೇಸ್ ವಾಶ್ನ ಕಳಿಸ್ಕೊಟ್ಟಿದ್ದಾರೆ. ಇದು ನಾರ್ಮಲ್ ಆಗಿ ನಾವು ಸೋಪ್ ಎಲ್ಲ ಯೂಸ್ ಮಾಡ್ತೀವಲ್ಲ, ಅದ್ರ ಬದಲು ಇದನ್ನು ಯೂಸ್ ಮಾಡಿ ಫೇಸ್ ವಾಶ್ನ ಮಾಡ್ಕೊಳ್ಬೋದು. ನನ್ನ ಸ್ಕಿನ್ಗೆ ಯಾವುದು ಸೂಟ್ ಆಗುತ್ತೆ ಅದನ್ನು ನೋಡಿ ಇವರು ನನಗೆ ಕಳಿಸ್ಕೊಟ್ಟಿದ್ದಾರೆ. ನನಗೆ ಇದು ತುಂಬಾ ಇಷ್ಟ ಆಯಿತು. ನನ್ನ ಸ್ಕಿನ್ ಕಾಂಬಿನೇಷನ್ ಆಗಿರೋದ್ರಿಂದ ನನ್ನ ಸ್ಕಿನ್ಗೆ ಇದು ಚೆನ್ನಾಗಿ ಸೂಟ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಇನ್ನು ಎರಡನೇದಾಗಿ ಮಲ್ಟಿ ಆ್ಯಕ್ಟಿವ್ ಕರೆಕ್ಟರ್ನ ನನಗೆ ಕಳಿಸ್ಕೊಟ್ಟಿದ್ದಾರೆ. ಇದು ಬಂದು ನಮ್ಮ ಸ್ಕಿನ್ನ ಬ್ರೈಟ್ನಿಂಗ್ ಮಾಡೋದ್ರ ಜೊತೆಗೆ ನಮ್ಮ ಡಾರ್ಕ್ ಸರ್ಕಲ್ಸ್ನು ಕೂಡ ಕಡಿಮೆ ಮಾಡುತ್ತೆ. ನನಗೆ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಇರೋದ್ರಿಂದ ಇದು ನನಗೆ ತುಂಬಾ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು. ಮೂರನೇದಾಗಿ ಬ್ಯಾರಿಯರ್ ರಿಸ್ಟ್ರಕ್ಚರ್ ಕ್ರೀಮ್. ಇದು ಬಂದು ನಮ್ಮ ಸ್ಕಿನ್ಗೆ ಒಂದು ಒಳ್ಳೆ ನರಿಶ್ಮೆಂಟ್ ಕೊಡೋದ್ರ ಜೊತೆಗೆ ನಮ್ಮ ಡ್ಯಾಮೇಜ್ ಸ್ಕಿನ್ನ ರಿಪೇರ್ ಮಾಡಲಿಕ್ಕೂ ಕೂಡ ತುಂಬಾ ಸಹಾಯ ಮಾಡುತ್ತೆ. ಇನ್ನು ನಾಲ್ಕನೇದಾಗಿ ಸನ್ಸ್ಕ್ರೀನ್ ಜೆಲ್ನ ಕಳಿಸ್ಕೊಟ್ಟಿದ್ದಾರೆ. ಇದು ಕೂಡ ಅಷ್ಟೇ, ಈಗ ಸಾಮಾನ್ಯವಾಗಿ ಹೊರಗಡೆ ಜಾಸ್ತಿ ಓಡಾಡ್ತಾ ಇದ್ದೀವಿ ಅಂದರೆ ನಾವು ಸನ್ಸ್ಕ್ರೀನ್ನ ಅಪ್ಲೈ ಮಾಡಬೇಕಾಗತ್ತೆ. ಹಾಗಾಗಿ ನನಗೆ ಈ ಸನ್ಸ್ಕ್ರೀನ್ನ ಇವರು ಸಜೆಸ್ಟ್ ಮಾಡಿದ್ದಾರೆ. ಇನ್ನೊಂದೇನೆಂದರೆ, ನಾವೇನಾದರೂ ಹೊರಗಡೆ ಹೋಗಿ ಈ ಥರ ಡಾಕ್ಟರ್ನ ಕನ್ಸಲ್ಟ್ ಮಾಡ್ತೀವಿ ಅಂದರೆ ಸುಮಾರು ಒಂದು 5,000 ರಿಂದ 10,000 ಖರ್ಚು ಆಗೇ ಆಗುತ್ತೆ. ಡಾಕ್ಟರ್ ಕನ್ಸಲ್ಟೇಷನ್ ಫೀಸ್ ಇರ್ಬೋದು, ಹಾಗೆ ಹೋಗೋ ಬರೋ ಚಾರ್ಜ್ ಇರ್ಬೋದು, ಪ್ರಾಡಕ್ಟ್ಗಳಿಗೆ ಕೊಡೋ ದುಡ್ಡು ಇರ್ಬೋದು, ಎಲ್ಲ ಸೇರಿ ಅಷ್ಟಾಗುತ್ತೆ. ಆದರೆ ಇಲ್ಲಿ ಅಷ್ಟೊಂದು ಖರ್ಚು ಮಾಡೋ ಅವಶ್ಯಕತೆ ಕೂಡ ಇಲ್ಲ. ಇಲ್ಲಿ ಡಾಕ್ಟರ್ದು ಫ್ರೀ ಕನ್ಸಲ್ಟೇಷನ್ ಇರುತ್ತೆ, ಕನ್ಸಲ್ಟೇಷನ್ ಫ್ರೀ ಇರುತ್ತೆ. ಹಾಗಾಗಿ ನಾವು ಆರಾಮಾಗಿ ಪ್ರಾಡಕ್ಟ್ಗೆ ಎಷ್ಟು ಪೇ ಮಾಡಬೇಕು ಅದನ್ನು ಮಾತ್ರ ಪೇ ಮಾಡಿ ನಾವು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ರೆ ಆಯಿತು. ನಮಗೋಸ್ಕರನೇ ರೆಡಿ ಮಾಡಿಕೊಟ್ಟಿರೋ ಈ ಕಿಟ್ ಬಂದು ನಮಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನಾನು 1,500 ರೂಪೀಸ್ನ ಕೊಟ್ಟು ಈ ಕಿಟ್ನ ಪರ್ಚೇಸ್ ಮಾಡಿದ್ದೀನಿ. ಹಾಗೆ ನೀವೇನಾದರೂ ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿಕೊಂಡು ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ರೆ ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ನನ್ನ ಕೂಪನ್ ಕೋಡ್ನ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಹಾಕ್ತಾ ಇರ್ತೀನಿ, ನೀವು ಒಂದ್ಸಲ ಚೆಕ್ ಮಾಡಿ ನೋಡಿ. ಇನ್ನು ನಾವು ಈ ಥರ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡೋದ್ರ ಜೊತೆಗೆ ನಮ್ಮ ಫುಡ್ ರೂಟೀನು ಕೂಡ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಆವಾಗಲೇ ನಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಇವತ್ತು ಬೆಳಗ್ಗೆ ನಾನು ಯಾವ ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಂಡಿದ್ದೆ, ಹಾಗೆ ಬ್ರೇಕ್ಫಾಸ್ಟ್ ಏನು ಮಾಡ್ಕೊಂಡಿದ್ದೆ ಅಂತ ನಾನಿಲ್ಲಿ ಆ್ಯಡ್ ಮಾಡ್ತೀನಿ, ನೀವು ನೋಡ್ಬೋದು. ನಾನಿವತ್ತು ಆರೆಂಜ್, ಕ್ಯಾರೆಟ್, ನಿಂಬೆಹಣ್ಣು, ಒಂದು 1/4 ಭಾಗದಷ್ಟು ಶುಂಠಿ, ಒಂದು ಚಿಟಿಕೆಯಷ್ಟು ಅರಿಶಿನದ ಪುಡಿನ ಹಾಕ್ಕೊಂಡು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಳ್ತಾ ಇದ್ದೀನಿ. ಇದು ನಮ್ಮ ದೇಹದಲ್ಲಿನ ಟಾಕ್ಸಿನ್ನ ಹೊರಗಡೆ ಹಾಕಿ ನಮ್ಮ ಸ್ಕಿನ್ ಗ್ಲೋಯಿಂಗ್ಗೆ ತುಂಬಾ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ನಾವು ಆರೆಂಜ್ ಆಗ್ತಾ ಇರೋದ್ರಿಂದ ಕಹಿ ಬರುತ್ತೆ ಅಂತ ಕೂಡ ಏನಿಲ್ಲ. ಅದರಲ್ಲಿರೋ ಬೀಜ ಮತ್ತು ಸಿಪ್ಪೆ ಎಲ್ಲ ನೀಟಾಗಿ ತೆಗೆದ್ಬಿಟ್ಟು ನಾವು ಗ್ರೈಂಡ್ ಮಾಡಿಕೊಂಡ್ರೆ ಅಷ್ಟೊಂದು ಕಹಿ ಇರಲ್ಲ, ಲೈಟಾಗಿ ಕಹಿ ಇರುತ್ತೆ ಅಷ್ಟೇ. ನಮ್ಮ ದೇಹಕ್ಕೆ ಯಾವುದು ಕಹಿ ಕೊಡುತ್ತೋ ಅದು ನಮಗೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಲ್ವಾ. ಹಾಗಾಗಿ ಒಂದೊಂದು ದಿನ ಈ ಥರ ನಾವು ಮಾಡ್ಕೊಂಡು ಕುಡಿಯೋದು ತುಂಬಾ ಒಳ್ಳೆಯದು. ಇವಾಗ ಸ್ವಲ್ಪ ನಿಂಬೆಹಣ್ಣು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಕುಡಿತಾ ಇದ್ದೀನಿ. ಇನ್ನು ನನ್ನ ಹಸ್ಬೆಂಡ್ಗೂ ಕೂಡ ಕೊಟ್ಟೆ, ಅವರು ಕೂಡ ಕುಡಿದು ಹೊರಟ್ರು. ಇನ್ನು ನಾನು ತಿಂಡಿಗೆ ಏನು ಮಾಡೋಣ ಅಂತ ಹೇಳಿ ಯೋಚನೆ ಮಾಡಿಕೊಂಡು ಡಿಟಾಕ್ಸ್ ಡ್ರಿಂಕ್ನ ಕೂಡ ಕುಡಿತಾ ಇದ್ದೀನಿ. ಒಂದೊಂದು ಸಲ ಟೈಮ್ ಆಗುತ್ತಲ್ಲ, ಆವಾಗ ಈ ಥರ ಅಡುಗೆ ಮನೆಯಲ್ಲೇ ಕುಡಿದ್ಬಿಡ್ತೀನಿ. ಇನ್ನು ತಿಂಡಿಗೆ ನಾನು ಸಿಹಿ ಕಡುಬು, ಖಾರ ಕಡುಬು ಮಾಡೋಣ ಅಂದ್ಕೊಂಡೆ. ಖಾರ ಕಡುಬಿನ ಜೊತೆಗೆ ಸ್ವಲ್ಪ ಪುದೀನ ಚಟ್ನಿ ಮಾಡೋಣ ಅಂದ್ಕೊಂಡಿದ್ದೆ. ಇನ್ನು ಪಲ್ಯ ಕೂಡ ಮಾಡೋಣ ಅಂತ ಎಲ್ಲನೂ ರೆಡಿ ಮಾಡಿ ಒಂದೇ ಸಲ ಇಟ್ಕೊಳ್ತಾ ಇದ್ದೀನಿ. ಮೊದಲು ನಾನು ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ಬೀಟ್ರೂಟ್ ಮತ್ತು ಕಾಬೂಲ್ ಕಡಲೆ ಪಲ್ಯ ಮಾಡೋಣ ಅಂದ್ಕೊಂಡೆ. ಅದಕ್ಕೆ ನಾನು ನಾನು ಯಾವಾಗಲೂ ಸ್ಟೀಮೇ ಮಾಡಿಕೊಂಡು ಮಾಡೋದು, ಬೇಗನೆ ಕುಕ್ ಆಗುತ್ತೆ, ಲೇಟ್ ಏನಾಗಲ್ಲ. ಹಾಗಾಗಿ ಸ್ಟೀಮ್ನ ಮಾಡಲಿಕ್ಕೆ ಇಟ್ಬಿಟ್ಟು ಅದಾದಮೇಲೆ ಚಟ್ನಿಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಪುದೀನ ಚಟ್ನಿ ಮಾಡ್ಕೊಳ್ಳಿಕ್ಕೆ ಒಂದು ಕಡಾಯಿಗೆ ನಾನು ಒಂದು ಅರ್ಧ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಅದಕ್ಕೆ ನಾನು 1 ಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಒಂದು ಅರ್ಧ ಸ್ಪೂನ್ ಆಗುವಷ್ಟು ಉದ್ದಿನಬೇಳೆ, ಒಂದು 4 ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ, ಉದ್ದಿನಬೇಳೆ ಕಲರ್ ಎಲ್ಲ ಸ್ವಲ್ಪ ಚೇಂಜ್ ಆಗಬೇಕು. ಹಾಗೆ ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಸ್ವಲ್ಪ ಕ್ರಿಸ್ಪಿ ಆಗಬೇಕು. ಅಲ್ಲಿವರೆಗೂ ಹುರ್ಕೊಂಡ್ಬಿಟ್ಟು ಅದನ್ನು ತಣ್ಣಗಾಗಲಿಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಅದೇ ಕಡಾಯಿಗೆ ಇನ್ನೊಂದು 1/4 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಒಂದು 5 ರಿಂದ 6 ಬೆಳ್ಳುಳ್ಳಿ, ಒಂದು ಅರ್ಧ ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿನೂ ಕೂಡ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಒಂದು 2 ನಿಮಿಷ ಹುರ್ಕೊಂಡಿದ್ದಾದಮೇಲೆ ನಾನು ಅದಕ್ಕೆ ಟೊಮೊಟೊನ ಸೇರಿಸ್ಕೊಂಡು ಟೊಮೊಟೊನೂ ಕೂಡ ಸಾಫ್ಟ್ ಆಗೋವರೆಗೂ ಹುರ್ಕೊಳ್ತಾ ಇದ್ದೀನಿ. ಈ ಟೊಮೊಟೊ, ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ನಾವು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಹುರ್ಕೊಂಡಿದ್ದಾದಮೇಲೆ ನಾನು ಇದಕ್ಕೆ ಒಂದು ಅರ್ಧ ಹಿಡಿಯಷ್ಟು ಪುದೀನ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಪುದೀನ ಸೊಪ್ಪು ಹಾಕಿದ್ಮೇಲೆ ಸ್ವಲ್ಪ ಬಾಡಿಸ್ಕೊಳ್ಬೇಕಾಗತ್ತೆ. ಆ ಟೊಮೊಟೊ, ಈರುಳ್ಳಿ ಬಿಸಿಗೆ ಸೊಪ್ಪು ಕೂಡ ಸ್ವಲ್ಪ ಬಾಡ್ದಂಗೆ ಆಗುತ್ತೆ. ಅದಾದಮೇಲೆ ಇದನ್ನು ತಣ್ಣಗಾಗಲಿಕ್ಕೆ ಎತ್ತಿಟ್ಕೊಳ್ತಾ ಇದ್ದೀನಿ. ಇವಾಗ ಒಂದು ಮಿಕ್ಸರ್ ಜಾರ್ಗೆ ಆಗಲೇ ನಾವು ಕಡಲೆಬೇಳೆನೆರಡನ್ನು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಅದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, 1 ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಬಿಟ್ಟು ನೀರು ಹಾಕ್ತೆ ಸ್ವಲ್ಪ ಹಂಗೆ ಗ್ರೈಂಡ್ ಮಾಡ್ಕೊಳ್ತೀನಿ. ಅದು ಸ್ವಲ್ಪ ತರಿಯಾಗಿ ರುಬ್ಕೊಳ್ಬೇಕಾಗತ್ತೆ. ಈ ಥರ ರುಬ್ಕೊಂಡಿದ್ದಾದಮೇಲೆ ಅದಕ್ಕೆ ನಾವು
ಹುರಿದಿಟ್ಕೊಂಡಿದ್ವಲ್ಲ ಟೊಮೊಟೊ ಅದನ್ನು ಸೇರಿಸ್ಬೇಕಾಗತ್ತೆ. ಟೊಮೊಟೊ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಸಣ್ಣದಾಗಿ ರುಬ್ಕೊಂಡ್ರೆ ಆಯಿತು. ನೀರನ್ನ ನಾವು ಎಷ್ಟು ಬೇಕಷ್ಟು ಸೇರಿಸ್ಕೊಂಡು ರುಬ್ಕೊಳ್ಬೋದು. ರುಬ್ಕೊಂಡಿದ್ದಾದಮೇಲೆ ನಾನು ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೂಡ ಆಡ್ಕೊತಾ ಇದ್ದೀನಿ. ಮಾಮೂಲಿಯಾಗಿ ಎಣ್ಣೆಗೆ ಸಾಸಿವೆ, ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿನ ಹಾಕ್ಬಿಟ್ಟು ಒಗ್ಗರಣೆ ಮಾಡಿಕೊಂಡ್ರೆ ಆಯಿತು. ಈ ಚಟ್ನಿ ಮಾತ್ರ ಪಡ್ಡುಗೆ, ದೋಸೆಗೆ, ಈ ಥರ ಕಡುಬುಗೆಲ್ಲ ತುಂಬಾ ಚೆನ್ನಾಗಿ ಹೊಂದ್ಕೊಳುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಒಂದು ಒಳ್ಳೆ ಪುದೀನ ಫ್ಲೇವರ್ ಬರ್ತಾ ಇರುತ್ತೆ. ಅಷ್ಟರಲ್ಲಿ ಈ ಕಡೆ ಬೀಟ್ರೋಟ್ ಮತ್ತು ಕಾಬೂಲ್ ಕಡಲೆ ಕೂಡ ಬೆಂದಿತ್ತು. ಇವಾಗ ಅದನ್ನು ಕೂಡ ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿಯಾಗಿ ಈರುಳ್ಳಿ, ಮೆಣಸಿನ್ಕಾಯಿ ಎಲ್ಲ ಹಾಕಿ ನಾವು ಸಪ್ಪೆ ಪಲ್ಯ ಮಾಡ್ಕೊಳ್ತೀವಿ ನೋಡಿ, ಆ ಥರ ಸಪ್ಪೆ ಪಲ್ಯನ ಮಾಡಿಕೊಂಡೆ. ಇವಾಗ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ ಹಾಕ್ಕೊಳ್ತೀನಿ ಅಷ್ಟೇ. ಇದು ಕೂಡ ಅಷ್ಟೇ ಬೇಗನೆ ಆಗೋಯಿತು. ಇನ್ನು ಇವಾಗ ಹಲಸಿನ ಹಣ್ಣಿನ ಕಡುಬು ಮತ್ತು ಖಾರ ಕಡುಬನ್ನ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಹಲಸಿನ ಹಣ್ಣು ಅಂದರೆ ತುಂಬಾ ಇಷ್ಟ, ಹಂಗಾಗಿ ನಾನು ಕೂಡ ತಿಂದ್ಕೊಂಡು ಹಾಗೇನೆ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಹಲಸಿನ ಹಣ್ಣನ್ನ ನೀಟಾಗಿ ಥರ ಬೀಜನೆಲ್ಲ ತೆಗೆದುಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ನಾನು 1.5 ಕಪ್ಪಷ್ಟು ಹಲಸಿನ ಹಣ್ಣನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಏನೇನು ಬೇಕು ಅನ್ನೋದನ್ನ ತೋರಿಸ್ತೀನಿ ನೋಡಿ. 1 ಕಪ್ಪಷ್ಟು ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ. ಹಾಗೆ 1/4 ಕಪ್ಪಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಸ್ವೀಟ್ ಜಾಸ್ತಿ ತಿನ್ನಲ್ಲ ಅಂದರೆ ನಾವು ಕಡಿಮೆ ಕೂಡ ತೊಗೊಳ್ಬೋದು. ಹಾಗೆ 1.5 ಕಪ್ಪಷ್ಟು ನಾನು ಹಲಸಿನ ಹಣ್ಣನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 3 ಏಲಕ್ಕಿನೂ ಕೂಡ ಇಲ್ಲಿ ಕುಟ್ಬಿಟ್ಟು ಹಂಗೆ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಮಗೆ ಹಲಸಿನ ಹಣ್ಣಿನ ಎಲೆ ಕೂಡ ಬೇಕಾಗತ್ತೆ, ಅದನ್ನು ಕೂಡ ತೊಳೆದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಮೊದಲು ಬೆಲ್ಲನ ನೀರು ಮಾಡ್ಕೊಳ್ಬೇಕಾಗತ್ತೆ, ಅಂದರೆ ಬೆಲ್ಲನ ಕರಗಿಸ್ಕೊಳ್ಬೇಕಾಗತ್ತೆ. ಯಾಕಂದರೆ ಸ್ವಲ್ಪ ಕಲ್ಲೇನಾದರೂ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಕರಗಿಸ್ಕೊಳ್ತೀನಿ. ಇದಕ್ಕೆ ನಾನು ಮಾಮೂಲಿ ಬೆಲ್ಲನೇ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಆರ್ಗ್ಯಾನಿಕ್ ಬೆಲ್ಲ ಹಾಕಿದ್ರೆ ನನ್ನ ಹಸ್ಬೆಂಡ್ಗೆ ಅಷ್ಟೊಂದು ಇಷ್ಟ ಆಗಲ್ಲ, ಅವ್ರಿಗೆ ಫ್ಲೇವರೇ ಬೇರೆ ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ನಾನು ನಾರ್ಮಲ್ ಬೆಲ್ಲ ಬರುತ್ತಲ್ಲ, ಉಂಡೆ ಬೆಲ್ಲ, ಅದನ್ನೇ ಹಾಕ್ಕೊಂಡಿದ್ದೀನಿ. ಈಗ ಬೆಲ್ಲ ಕರಗಿದ ನೀರನ್ನ ನಾನು ಒಂದು ಕಡಾಯಿಗೆ ಸೇರಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಒಂದೆಳೆ ಪಾಕ ಆ ಥರ ಎಲ್ಲ ಏನು ಬರೋದು ಬೇಡ. ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಂಡಿದ್ದಾದಮೇಲೆ ಈ ಥರ ನೊರೆ ಬರುತ್ತೆ ನೋಡಿ, ಆ ಟೈಮಲ್ಲಿ ನಾವು ತೆಂಗಿನಕಾಯಿ ತುರಿನ ಹಾಕಬೇಕಾಗತ್ತೆ. ತೆಂಗಿನಕಾಯಿ ತುರಿ ಹಾಕಿದ್ಮೇಲೆ ಚೆನ್ನಾಗಿ ಲೋ ಫ್ಲೇಮಲ್ಲೇ ಹುರ್ಕೊಳ್ಬೇಕಾಗತ್ತೆ. ತೆಂಗಿನಕಾಯಿ ತುರಿಲಿರೋ ನೀರಿನ ಅಂಶ ಹಾಗೆ ಈ ಬೆಲ್ಲದ ನೀರಿನ ಅಂಶ ಎಲ್ಲ ಇಂಗಬೇಕಾಗತ್ತೆ. ಈಗ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಇಂಗಿದೆ ಅಂತ ಹೇಳ್ಬಿಟ್ಟು. ಈ ಥರ ಇಂಗಿದ್ದಾದಮೇಲೆ ನಾವು ಹಲಸಿನ ಕಟ್ ಮಾಡಿ ಇಟ್ಕೊಂಡಿದ್ದೋ ನೋಡಿ, ಅದನ್ನು ಇವಾಗ ಇದಕ್ಕೆ ಸೇರಿಸ್ಬೇಕಾಗತ್ತೆ. ಹಲಸಿನ ಕಟ್ ಮಾಡಿ ಸೇರಿಸ್ಕೊಂಡಿದ್ದಾದಮೇಲೂ ಕೂಡ ನಾವು ಚೆನ್ನಾಗಿ ಹುರ್ಕೊಳ್ಬೇಕು. ಅಂದರೆ ಹಂಗೆ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ನಾವು ಬಾಡಿಸ್ಕೊಂಡ್ಬಿಟ್ಟು ಮತ್ತೆ ತೆಗೆದ್ಬಿಟ್ಟು ನಾವು ಈ ಥರ ತಿರುಗಿಕೊಂಡ್ರೆ ಇದು ಬೇಗನೆ ಆಗೋಗ್ಬಿಡುತ್ತೆ. ನಾವು ಆ ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು. ಇದನ್ನು ಹೈ ಫ್ಲೇಮ್ ಮಾಡಿದ್ರೆ ಸಿದೋಗ್ಬಿಡುತ್ತೆ. ಹಾಗಾಗಿ ನಾವು ಆದಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು. ಈಗ ನೀವು ನೋಡ್ತಾ ಇದ್ದೀರಲ್ಲ, ಹಲಸಿನ ಹಣ್ಣು ಕೂಡ ಚೆನ್ನಾಗಿ ಬಾಡ್ತಾ ಇದೆ ಅಂತ ಹೇಳ್ಬಿಟ್ಟು. ಕೊನೆಯದಾಗಿ ಇದು ಈ ಥರ ಹಲ್ವ ಥರ ಆಗಬೇಕು. ನಾವು ಈ ಹಲ್ವ ಎಲ್ಲ ಮಾಡ್ತೀವಿ ನೋಡಿ, ಮಾವಿನ ಹಣ್ಣಿನ ಹಲ್ವ, ಈ ಥರ ಎಲ್ಲ ಮಾಡಿದಾಗ ಅದು ಯಾವ ಥರ ಬರುತ್ತೋ ಆ ಥರ ಇದಾಗಬೇಕು. ಆವಾಗಲೇ ಇದು ತುಂಬಾ ರುಚಿಯಾಗಿರೋದು. ಆಮೇಲೆ ಒಂದು 2 ದಿನ ನಾವು ಸ್ಟೋರ್ ಮಾಡಿಕೊಂಡು ಕೂಡ ಮಾಡ್ಕೊಳ್ಬೋದು. ಇವಾಗ ಇದು ರೆಡಿ ಆಯಿತು. ಕೊನೆಯಲ್ಲಿ ನಾನು ಸ್ವಲ್ಪ ಏಲಕ್ಕಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿ ಎಲ್ಲ ಸೇರಿಸಿ ಆದಮೇಲೆ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದು ಇವಾಗ ನೋಡಿ ನೀವು, ತಳಕ್ಕೇನು ಅಂಟ್ತಾ ಇಲ್ಲ, ಇದು ನೀಟಾಗಿ ಬಿಟ್ಕೊಂಡಿದೆ. ಈ ಥರ ಆದರೆ ಇದು ರೆಡಿ ಆಯಿತು ಅಂತ ಹೇಳ್ಬಿಟ್ಟು ಇದನ್ನ ಇವಾಗ ಸೈಡಲ್ಲಿ ಎತ್ತಿಟ್ಕೊಂಡ್ಬಿಟ್ಟು ಮತ್ತು ಖಾರ ಕಡುಬುಗೂ ಒಂದೇ ಸಲ ರೆಡಿ ಮಾಡ್ಕೊಂಡು ಬಿಡೋಣ ಅಂತೇಳಿ ಅದನ್ನು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಎಲ್ಲ ಒಟ್ಟಿಗೆ ಆಗೋಗ್ಬಿಡತ್ತೆ ಅಂತ ಹೇಳ್ಬಿಟ್ಟು. ಖಾರ ಕಡುಬು ಮಾಡ್ಕೊಳ್ಳಿಕ್ಕೆ ನಾನು ಕಡಲೆಬೇಳೆನ ರಾತ್ರಿನೇ ನೆನೆಸಿಟ್ಟಿದ್ದೆ. ರಾತ್ರಿನೇ ನೆನೆಸಿಟ್ಟು ಅಗತ್ಯ ಏನಿಲ್ಲ, 1 ಅವರ್ ಮುಂಚೆ ನೆನೆಸಿಟ್ರೆ ಸಾಕಾಗುತ್ತೆ. ನನಗೆ ಟೈಮ್ ಇರಲ್ಲ ನೋಡಿ, ಹಾಗಾಗಿ ನಾನು ರಾತ್ರಿನೇ ನೆನೆಸಿಟ್ಬಿಟ್ಟಿದ್ದೆ. ಒಂದು 3 ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ಇಬ್ರಿಗೆ ಮಾಡ್ತಾ ಇರೋದ್ರಿಂದ 3 ಸ್ಪೂನ್ ಸಾಕಾಗುತ್ತೆ. ಜಾಸ್ತಿ ಜನಕ್ಕೆ ಅಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿನ ತಗೊಳ್ಳಿ. ಇವಾಗ ಒಂದು 3 ಹಸಿರು ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಜೊತೆಗೆ ಒಂದು ಅರ್ಧ ಇಂಚಿನಷ್ಟು ಶುಂಠಿನ ಸೇರಿಸ್ಕೊಂಡ್ಬಿಟ್ಟು ನೀರೇನು ಹಾಕ್ತೆ ನಾವು ಇದನ್ನು ರುಬ್ಕೊಳ್ಬೇಕಾಗತ್ತೆ. ಈಗ ನೀವು ನೋಡ್ತಾ ಇದ್ದೀರಲ್ವ, ಇಷ್ಟು ರುಬ್ಕೊಂಡ್ರೆ ಸಾಕಾಗುತ್ತೆ. ನಾವು ವಡೆಗೆಲ್ಲ ರುಬ್ಕೊಳ್ತೀವಿ ನೋಡಿ, ಸೇಮ್ ಅದೇ ಥರ ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಒಂದು ಬೌಲ್ಗೆ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ಒಂದು 3 ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಂಡು ಒಂದು 1/4 ಕಟ್ಟಷ್ಟು ಸಬ್ಬಕ್ಕಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಸಬ್ಬಕ್ಕಿ ಸೊಪ್ಪನ್ನು ಕೂಡ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಬೇಕಾಗತ್ತೆ. ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡ್ಬಿಟ್ಟು ನೀರೇನು ಹಾಕ್ತೆ ನಾವು ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಎತ್ತಿಟ್ಕೊಳ್ಬೇಕಾಗತ್ತೆ ಅಷ್ಟೇ. ಇದಕ್ಕೆ ನೀರೇನು ಹಾಕ್ಲಿಕ್ಕೆ ಹೋಗಬಾರ್ದು. ಈ ಥರ ಸ್ವಲ್ಪ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದನ್ನು ಕೂಡ ಸೈಡಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಆಗಲೇ ರೆಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿ ಹಲಸಿನ ಹಣ್ಣಿಂದು ಹೂರಣನ, ಅದನ್ನು ಕೂಡ ನಾನು ಇವಾಗ
ಒಂದು ಬೌಲ್ಗೆ ಹಾಕಿ ಎತ್ತಿಟ್ಕೊಳ್ತಾ ಇದ್ದೀನಿ. ತೋರಿಸ್ಲಿಕ್ಕೂ ಕೂಡ ವಿಡಿಯೋದಲ್ಲಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಒಂದು ಬೌಲ್ಗೆ ನಾನು 1.5 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ತೊಗೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟನ್ನ ನಾವು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಕೂಡ ತೊಗೊಳ್ಬೋದು, ನಡೆಯುತ್ತೆ. 1.5 ಕಪ್ ತೊಗೊಂಡ್ರೆ ನಮ್ಮ ಮನೆಗೆ ಸಾಕಾಗುತ್ತೆ ಅಷ್ಟೇ. ಇನ್ನು 1 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡು ಒಂದು ಚಿಟಕಿ ಆಗುವಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಸಿಹಿ ಕಡುಬು ಖಾರ ಕಡುಬು ಎಲ್ಲ ಇದರಲ್ಲೇ ಮಾಡ್ಕೊಳ್ತಾ ಇರೋದ್ರಿಂದ ಉಪ್ಪು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ. ತುಪ್ಪನ ಇವಾಗ ನಾವು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ತುಪ್ಪ ಅಕ್ಕಿ ಹಿಟ್ಟು ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಬೇಕು. ಆ ಥರ ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ನಾನು ಬಿಸಿ ಬಿಸಿ ನೀರನ್ನ ಸೇರಿಸ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಕೈಯಲ್ಲೇ. ಬಿಸಿ ನೀರು ಹಾಕಿರೋದ್ರಿಂದ ಸ್ವಲ್ಪ ಸುಡುತ್ತೆ, ನೋಡಿಕೊಂಡು ನಾವು ಮಿತ್ಕೊಳ್ಬೇಕಾಗತ್ತೆ ಹಿಟ್ಟನ್ನ. ಯಾವ ಥರ ಅಂದರೆ ರೊಟ್ಟಿನ ಬಳಿತೀವಿ ನೋಡಿ, ತಟ್ಟಲ್ಲ ಬಳಿತೀವಿ ನೋಡಿ, ಆ ಥರ ಬಳಿಯೋ ಥರ ಈ ಹಿಟ್ಟನ್ನ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ತೀರಾ ತೆಳ್ಳಗೂ ಅಲ್ಲ ತೀರಾ ಗಟ್ಟಿಗೂ ಅಲ್ಲ. ಈಗ ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ಆದರೆ ಸಾಕಾಗೋಗ್ಬಿಡುತ್ತೆ. ಇದು ತೀರಾ ತೆಳ್ಳಗೂ ಇಲ್ಲ ತೀರಾ ಗಟ್ಟಿಗೂ ಇಲ್ಲ, ಮೀಡಿಯಮ್ ಆಗಿ ನಾನು ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇನ್ನು ಇವತ್ತು ಹಲಸಿನ ಹಣ್ಣಿನ ಎಲೆಲೇ ಕಡುಬುನ ಮಾಡ್ಕೊಳ್ತಾ ಇದ್ದೀನಿ. ಬಾಳೆ ಎಲೆಲೂ ಕೂಡ ಮಾಡ್ಕೊಳ್ಬೋದು. ಹಲಸಿನ ಹಣ್ಣಿನ ಎಲೆಯಲ್ಲಿ ಮಾಡಿಕೊಂಡ್ರೆ ಒಂಥರ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ ಅಷ್ಟೇ. ಮಾಮೂಲಿಯಾಗಿ ಈ ಥರ ರೌಂಡನ್ನ ಮಾಡಿಬಿಟ್ಟು ಅದಕ್ಕೆ ಹಂಚಿ ಕಡ್ಡಿ ಬರುತ್ತಲ್ಲ, ಅದನ್ನ ಈ ಥರ ಚುಚ್ಕೊಂಡ್ಬಿಟ್ರೆ ಆಯಿತು, ಅದು ಎಲೆ ಓಪನ್ ಆಗಲ್ಲ. ನೀವು ಸಾಮಾನ್ಯವಾಗಿ ಎಲ್ಲರಿಗೂ ಇದು ಗೊತ್ತಿರುತ್ತೆ ಅಂತ ಅಂದ್ಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಕಡುಬು ಹಿಟ್ಟನ್ನ ರೆಡಿ ಮಾಡ್ಕೊಂಡಿದ್ದೆ ನೋಡಿ, ಅಕ್ಕಿ ಹಿಟ್ಟನ್ನ. ಅದನ್ನು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲೂ ಓಪನ್ ಆಗಲಿಕ್ಕೆ ಬಿಡಬಾರ್ದು. ನಾವು ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹೂರಣ ಮತ್ತು ಅಕ್ಕಿ ಹಿಟ್ಟು ಎಲ್ಲ ನೀಟಾಗಿ ಅಂದರೆ ತಿನ್ನುವಾಗ ಎಲ್ಲ ಈಕ್ವಲ್ಲಾಗಿ ಬಾಯಿಗೆ ಸಿಗುತ್ತೆ. ಬರೀ ಹೂರಣನೇ ಸಿಗೋದು, ಬರೀ ಅಕ್ಕಿ ಹಿಟ್ಟೆ ಸಿಗೋದು ಆ ಥರ ಅನಿಸಲ್ಲ. ಇವಾಗ ಇದಕ್ಕೆ ನಾನು ಹಲಸಿನ ಹಣ್ಣಿಂದು ಹೂರಣ ಮಾಡ್ಕೊಂಡಿದ್ದೆ ನೋಡಿ, ಅದನ್ನು ಇದಕ್ಕೆ ಹಾಕೊಂಡ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ನೀಟಾಗಿ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಈ ಥರ ಮೇಲ್ಗಡೆ ಕೂಡ ಅಕ್ಕಿ ಹಿಟ್ಟನ್ನ ಹಾಕಿ ಇದು ಮಾಡ್ಕೊಳ್ಳೋದ್ರಿಂದ ಅದು ಓಪನ್ ಆಗಲ್ಲ. ಅದಲ್ಲದೆ ನೋಡಲಿಕ್ಕೂ ಕೂಡ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಈಗ ಸ್ವಲ್ಪ ಈ ಥರ ನೀಟಾಗಿ ಮಾಡ್ಕೊಂಡ್ಬಿಟ್ಟು ಎತ್ತಿಡ್ತಾ ಇದ್ದೀನಿ. ಇದೇ ಥರ ನಾನು ಸಾಕಷ್ಟು ಮಾಡ್ಕೊಂಡಿದ್ದೀನಿ. ಅಂದರೆ ನಮ್ಮನೇಲಿ ಈ ಹಲಸಿನ ಹಣ್ಣಿನ ಕಡುಬು ಅಂದರೆ ನನ್ನ ಹಸ್ಬೆಂಡ್ಗೆ ತುಂಬ ಇಷ್ಟ ಅಂತಲೇ ಹೇಳ್ಬೋದು. ಹಂಗಾಗಿ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊಳ್ತೀನಿ. ಈಗ ನೋಡ್ತಿದ್ದೀರಲ್ಲ, ಒಂದು 7 ಕಡುಬನ್ನ ನಾನು ಮಾಡ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಖಾರ ಕಡುಬು ಕೂಡ ಸೇಮ್ ಅದೇ ಥರ ಮಾಡ್ಕೊಳ್ಳೋದು. ಸ್ವೀಟ್ ಹೂರಣ ಹಾಕೋದ್ರ ಬದಲು ಈ ಥರ ಖಾರದ್ದು ನಾವು ಮಾಡ್ಕೊಂಡಿದ್ದು ನೋಡಿ, ಅದನ್ನು ಹಾಕ್ಕೊಂಡ್ಬಿಟ್ಟು ಸೇಮ್ ಅದೇ ಥರ ಅಕ್ಕಿ ಹಿಟ್ಟನ್ನ ಮೇಲ್ಗಡೆ ಹಾಕ್ಕೊಂಡ್ಬಿಟ್ಟು ಫೀಲ್ ಮಾಡಿಬಿಟ್ಟು ಎತ್ತಿಟ್ಕೊಂಡ್ರೆ ಆಯಿತು. ಇವಾಗ ಸಿಹಿ ಕಡುಬು ಖಾರ ಕಡುಬು ಎಲ್ಲ ರೆಡಿಯಾಗಿ ಹೋಗ್ಬಿಟ್ಟಿದೆ. ಸಿಹಿ ಕಡುಬು ಅಂದರೆ ಹಲಸಿನ ಹಣ್ಣಿನ ಕಡುಬು. ಇನ್ನು ಇದನ್ನು ಇಡ್ಲಿ ಪಾತ್ರೆಯಲ್ಲಿ ನಾನು ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ನಾವು ಇಡ್ಲಿ ಬಿಡ್ತೀವಿ ನೋಡಿ, ಆ ಪ್ಲೇಟ್ ಇಟ್ಬಿಟ್ಟು ಆ ಪ್ಲೇಟ್ ಮೇಲೆ ಈ ಕಡುಬುಗಳನ್ನ ಇಟ್ಬಿಟ್ಟು ಒಂದು 5ರಿಂದ 6 ನಿಮಿಷ ನಾವು ಸ್ಟೀಮ್ ಮಾಡಿಕೊಂಡ್ರೆ ಸಾಕಾಗೋಗ್ಬಿಡುತ್ತೆ. ಕ್ವಿಕ್ಕಾಗಿ ಆಗೋಗ್ಬಿಡುತ್ತೆ ಗೊತ್ತಾ. ನಾವು ಜಾಸ್ತಿ ಹೊತ್ತು ಬೇಯಿಸ್ಬೇಕಂತ ಏನಿಲ್ಲ, 5ರಿಂದ 6 ನಿಮಿಷ ನಾನು ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೊಳ್ಳೋದ್ರಿಂದ ಆ ಥರ 5 ನಿಮಿಷ ಟೈಮ್ ತಗೊಳುತ್ತೆ. ಈಗ ನಾನು ತೆಗ್ದುಬಿಟ್ಟು ನೋಡ್ತಾ ಇದ್ದೀನಿ ಅದು ಬೆಂದಿದೆಯಾ ಬೆಂದಿಲ್ವಾ ಅಂತ ಹೇಳ್ಬಿಟ್ಟು. ಚೆನ್ನಾಗಿ ಬೆಂದಿತ್ತು. ಈಗ ನೀವು ನೋಡ್ತಿರ್ಬೋದು ಚೆನ್ನಾಗಿ ಬೆಂದಿದೆ ಅಂತ ಹೇಳ್ಬಿಟ್ಟು. ನಮಗೇನಾದರೂ ಡೌಟ್ ಇತ್ತು ಅಂದರೆ ಒಂದು ಸ್ಪೂನಲ್ಲಿ ಈ ಥರ ಚುಚ್ಚಿಬಿಟ್ಟು ಚೆಕ್ ಮಾಡಿದ್ರೆ ಅದು ನೀಟಾಗಿ ಸ್ಪೂನ್ಗೆ ಅಂಟ್ಕೊಳ್ಳಲ್ಲ ನೋಡಿ. ಈ ಥರ ಆದರೆ ಬೆಂದಿದೆ ಅಂತ ಹೇಳಿ ಅರ್ಥ. ಏನಾದರೂ ಅಂಟ್ಕೊಳ್ತಾ ಇದ್ದರೆ ಇನ್ನೊಂದು ಸ್ವಲ್ಪ ಸ್ಟೀಮ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಸಿಹಿ ಕಡುಬು ಖಾರ ಕಡುಬು ಎಲ್ಲ ರೆಡಿ ಆಗೋಯಿತು. ಹಲಸಿನ ಹಣ್ಣಿನ ಕಡುಬು ಮಾತ್ರ ಎಂತ ಚೆನ್ನಾಗಿ ಬಂದಿತ್ತು ಗೊತ್ತಾ, ಸಖತ್ತು ಟೇಸ್ಟಿಯಾಗಿ ಬಂದಿತ್ತು ಅಂತಲೇ ಹೇಳ್ಬೋದು. ಅದ್ರ ಜೊತೆ ಖಾರ ಕಡುಬು ಕೂಡ ಚೆನ್ನಾಗಿತ್ತು. ನನ್ನ ಹಸ್ಬೆಂಡ್ಗೆ ಎರಡೂ ಕೂಡ ಇಷ್ಟ ಆಯಿತು. ಎಷ್ಟು ಯಮ್ಮಿಯಾಗಿ ಕಾಣಿಸ್ತಾ ಇದೆ ನೀವು ನೋಡ್ತಿರ್ಬೋದು. ಇನ್ನು ಈ ಕಡೆ ನನ್ನ ಹಸ್ಬೆಂಡ್ಗೂ ಕೂಡ ತಿಂಡಿ ಎಲ್ಲ ಹಾಕ್ಕೊಟ್ಬಿಟ್ಟು ನಾನು ಕೂಡ ಸ್ಮೂದಿನೆಲ್ಲ ಕುಡ್ದಿದ್ದಾಯ್ತಲ್ಲ ಶಾಪ್ಗೆ ಹೊರಟೆ. ಇವತ್ತು ನನ್ನ ಹಸ್ಬೆಂಡ್ ತಿನ್ನೋ ಟೈಮಲ್ಲಿ ನಾನು ಇರಲಿಕ್ಕಾಗಲಿಲ್ಲ, ಯಾಕಂದರೆ ನಾನು ಶಾಪಲ್ಲಿ ಇದ್ನಲ್ಲ, ಹಂಗಾಗಿ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಳಿಲ್ಲ. ಅವರು ಬಂದು ಹೇಳ್ತಾಯಿದ್ರು ತುಂಬ ಚೆನ್ನಾಗಿ ಬಂದಿತ್ತು ಅಮ್ಮ ಅಂತ ಹೇಳ್ಬಿಟ್ಟು. ಆವಾಗ ಕಸ್ಟಮರ್ ಇದ್ದರು, ಆವಾಗಲೂ ಕೂಡ ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಇನ್ನು ಅವರು ಆಫೀಸ್ಗೆ ಹೊರಟರು. ಇನ್ನು ಮಧ್ಯಾಹ್ನ ಬೇಗನೆ ಬಂದುಬಿಟ್ರು. ಅವ್ರು ಬಂದಿದ್ದಾದಮೇಲೆ ಹನಿ ಕೂಡ ಶುರುವಾಯಿತು. ಒಂದು 2 ಗಂಟೆಗೆಲ್ಲ ಚೆನ್ನಾಗಿ ಹನಿ ಬೀಳ್ತಿತ್ತು. ಇವರು ಫ್ರೆಂಡ್ಸ್ನ ಮಾತಾಡ್ಸ್ತಾ ಇದ್ದಾರೆ. ಇವಾಗ ಸ್ವಲ್ಪ ಶಾಪಿಂಗ್ ಹೋಗೋಣ ಅಂತ ಹೇಳಿ ಇಟ್ಟು ಹೊರಟಿದ್ದೀವಿ. ಹನಿ ಬೀಳ್ತಾ ಇತ್ತು, ಹಂಗಾಗಿ ಹೋಗ್ಲಿಕ್ಕಾಗಲಿಲ್ಲ. ಮಧ್ಯಾಹ್ನನೇ ಹೋಗ್ಬೇಕಿತ್ತು, ಬೇಗನೆ ಹೋಗೋಣ ಅಂತ ಅಂದ್ಕೊಂಡು ಆದರೆ ಆಗಲಿಲ್ಲ. ಇರಪ್ಪ 1 ನಿಮಿಷ. ಇವಾಗ ಹೊರಡ್ತಾ ಇದ್ದೀವಿ. ಟೈಮ್ 4 ಗಂಟೆ ಆಗಿದೆ.
ಎಷ್ಟೊತ್ತಾಗುತ್ತೆ ವಾಪಸ್ ಬರೋದು ಅನ್ನೋದು ನಮ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಯಾಕಂದರೆ ಇವತ್ತು ಡಿ-ಮಾರ್ಟ್ಗೆ ಹೋಗ್ತಾ ಇರೋದು ಶಾಪಿಂಗಿಗೆ. ಮೊದಲು ಮೆಟ್ರೋಗೆ ಹೋಗೋಣ ಅಂತ ಅಂದ್ಕೊಂಡು ಅದಾದಮೇಲೆ ಬೇಡ ಅಂದ್ಬಿಟ್ಟು ಆ ಡಿ-ಮಾರ್ಟ್ಗೆ ಬರ್ತಾಯಿದ್ದೀವಿ. ಯಾಕಂದರೆ ಹನಿ ಬಿತ್ತಲ್ವ, ಟ್ರಾಫಿಕ್ ಜಾಸ್ತಿ ಇರುತ್ತೆ ಆ ಕಡೆ ಅಂತ ಹೇಳ್ಬಿಟ್ಟು ನಾನು ಸಾಮಾನ್ಯವಾಗಿ ಮಧ್ಯಾಹ್ನ ಟೈಮೇ ಮಾಮೂಲಿ ದಿನದಲ್ಲೇ ಹೋಗಿ ತಂದುಬಿಡ್ತೀನಿ. ನನ್ನ ಹಸ್ಬೆಂಡ್ ಜೊತೆನೇ ಏನು ಹೋಗಿ ತರಬೇಕಂತ ಏನಿಲ್ಲ. ಆದರೆ ಇವತ್ತು ಶನಿವಾರ ಅಲ್ವಾ, ಅವ್ರು ಬೇಗ ಬಂದಿದ್ರಲ್ಲ, ಕಸ್ಟಮರ್ಸ್ ಕೂಡ ಏನಿರಲಿಲ್ಲ ಶನಿವಾರ ಟೈಮು. ಇವಾಗ ಸ್ಕೂಲ್ ಓಪನ್ ಆಗಿರೋದ್ರಿಂದ ಬೇರೆ ಟೈಮಲ್ಲಿ ಕಸ್ಟಮರ್ಸ್ ಜಾಸ್ತಿನೇ ಇರ್ತಾರೆ ವಾರ ಫುಲ್ಲು. ಆದರೆ ಶನಿವಾರ ಟೈಮ್ ಅಷ್ಟೊಂದು ಇರಲ್ಲ. ಶನಿವಾರ ಭಾನುವಾರ ಮಧ್ಯಾಹ್ನ ಟೈಮ್ ಅಷ್ಟೊಂದು ಕಸ್ಟಮರ್ ಇರಲ್ಲ ಅಲ್ವಾ. ಹಾಗಾಗಿ ಬಂದು ಶಾಪಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಇವರು ಇಲ್ಲಿ ಫ್ಯಾನ್ ನೋಡ್ತಾ ಇದ್ರು. ಈ ಪುಟ್ಟು ಫ್ಯಾನ್ ಬರುತ್ತೆ ನೋಡಿ, ಅದನ್ನು ನೋಡ್ತಿದ್ರು. 500 ರೂಪಾಯಿ 1000 ರೂಪಾಯಿ ಈ ಥರ ಎಲ್ಲ ಇತ್ತು. ನಾನು ಏನು ಕಪ್ಪು ಬೇಡ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ತೊಗೊಳ್ಲಿಕ್ಕೆ ಹೋಗಲಿಲ್ಲ. ಅದಾದಮೇಲೆ ಮೇಲ್ಗಡೆ ಈ ಥರ ಕ್ಲಾತ್ ಸೆಕ್ಷನ್ಗೆ ಬಂದು ಸ್ವಲ್ಪ ಕ್ಲಾತ್ ಎಲ್ಲ ನೋಡ್ತಾ ಇದ್ದು. ನಮಗೇನು ಅಷ್ಟೊಂದು ಈ ಸಲ ಕಲೆಕ್ಷನ್ ಇಷ್ಟ ಆಗಲಿಲ್ಲ. ಅಷ್ಟೇ, ಬರೀ 99 ಅಷ್ಟೇ. ಚೆನ್ನಾಗಿಲ್ಲ, ಅದು ಒಂಥರ ಇದೆ ಜಾತ್ರೆ. ಅವರು ಒಂದು ತಗೊಳ್ಳಲ್ಲ, ಸುಮ್ಮನೆ ಇಲ್ಲಿಗೆ ಬಂದಾಗೆಲ್ಲ ನೋಡ್ತಾರೆ, ಮತ್ತೆ ಅಲ್ಲೇ ಇಟ್ಬಿಟ್ಟು ನೀಟಾಗಿ ಬರ್ತಾರೆ. ನೈಸ್, ಚೆನ್ನಾಗಿದೆ. ಈ ಸಲ ಕೊನೆಗೂ ಒಂದು ಗಾಗಲ್ಸ್ನ ತೊಗೊಂಡ್ರು. ಹೋದಾಗೆಲ್ಲ ನೋಡ್ತಾರೆ ಬರ್ತಾರೆ ಅಂತ ರೇಗಿಸ್ತಿದ್ನಲ್ಲ, ಅದಕ್ಕೊಂದು ತೊಗೊಂಡೇ ಬಿಟ್ಟರು. ಇನ್ನು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಬಂದೆ. ಇವ್ರು ನೋಡಿ ಯಾವ ಥರ ಪಾಪ್ಕಾರ್ನ್ ತಿನ್ಕೊಂಡು ಬರ್ತಾ ಇದ್ದಾರೆ. ಬೇಡ ತಿಂದಿನಿ. ಆ ಪಾಪ್ಕಾರ್ನ್ ತೊಗೊಂಡು 2 ನಿಮಿಷ ಬಿಟ್ಟಿಲ್ಲ, ಆಳೆ ಮೇಯ್ತಾ ಇರೋದು. ಚೆನ್ನಾಗಿದೆಯಾ? ಕೈ ತೊಳಿಲಿಲ್ಲ, ಬಾಯಿ ತೊಳಿಲಿಲ್ಲ. ಇನ್ನು ಇವತ್ತು ಡಿ-ಮಾರ್ಟಲ್ಲಿ ಅಷ್ಟೊಂದೇನು ಜನ ಇರಲಿಲ್ಲ. ಬೇಗನೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾವು ಕೂಡ ಹೊರಟು. ಇನ್ನು ಮನೇಲಿ ಎಣ್ಣೆನೂ ಕೂಡ ಖಾಲಿಯಾಗೋಗ್ಬಿಟ್ಟಿತ್ತು. ಶೇಂಗಾ ಎಣ್ಣೆ ಮತ್ತು ಕೊಬ್ಬರಿ ಎಣ್ಣೆ ಎಲ್ಲ ಖಾಲಿಯಾಗೋಗ್ಬಿಟ್ಟಿತ್ತು. ಹಾಗಾಗಿ ನಾನು ಬೆಳಗ್ಗೆನೇ ಶೇಂಗಾ ಕೊಟ್ಟೋಗಿದ್ದೆ. ಅವರು ಸಂಜೆ ಬನ್ನಿ ಎಣ್ಣೆ ಬಿಡಿಸಿಟ್ಟಿರ್ತೀವಿ ಅಂತ ಹೇಳಿದರು. ಅವಾಗೇ ಮಾಡಿಕೊಡಲ್ಲ, ಸ್ವಲ್ಪ ಟೈಮ್ ತೊಗೊಂಡು ಸಂಜೆ ಮಾಡಿಕೊಡ್ತಾರೆ. ಹಾಗಾಗಿ ಸಂಜೆ ಬರ್ತಾ ಹಂಗೆ ತೊಗೊಂಡೋಗ್ಬಿಡೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಹೋಗ್ತಾ ಇದ್ದೀನಿ. ಅದನ್ನೇ ಕೇಳ್ತಾ ಇದ್ದೆ, ನಾರ್ಮಲಾಗಿ ಏನಾದ್ರೂ ಇಲ್ಲೇ ಕಡಲೆಕಾಯಿ ಎಣ್ಣೆ ತೊಗೊಂಡ್ರೆ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ರೇಟ್ ಹೇಳ್ತಾಯಿದ್ರು. ನೀವು ಇಲ್ಲೇ ತೊಗೊಳೋದ್ರ ಬದಲು ಆ ಥರ ಕಡಲೆಕಾಯಿನ ಕೊಟ್ಟು ಹಾಕ್ಸ್ಕೊಂಡ್ರು ಕೂಡ ಒಳ್ಳೆಯದು, ಇಲ್ಲೇ ತೊಗೊಂಡ್ರು ಕೂಡ ಏನಿಲ್ಲ, ಸೇಮ್ ರೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ಸ್ವಲ್ಪ ಮನೆಗೆ ದಿನಸಿ ಎಲ್ಲ ಬೇಕಿತ್ತಲ್ಲ, ಅದನ್ನೆಲ್ಲ ತೊಗೊಂಡು ಬಂದಿದ್ದಾಯಿತು. ನಾವು ಹೋದಾಗ 4 ಗಂಟೆ ಏನೋ ಆಗಿತ್ತು, ಬರೋ ಅಷ್ಟರಲ್ಲಿ 6:45 ಆಗಿದೆ. ಇವತ್ತೇನು ಅಷ್ಟೊಂದು ಜನ ಇರಲಿಲ್ಲ ಅಲ್ವಾ ಅಪ್ಪು? ಶನಿವಾರ ಅಲ್ವಮ್ಮ. ಆರಾಮಾಗಿ ತೊಗೊಂಡು ಬಂದು. ಇನ್ನು ನಾನು ಏನೇನೋ ತರಬೇಕಿತ್ತು, ಅದೆಲ್ಲ ಸಿಗಲಿಲ್ವೋ ಅಥವಾ ನಮ್ಗೆ ಹುಡುಕ್ಲಿಕ್ಕಾಗಲಿಲ್ವೋ ಗೊತ್ತಿಲ್ಲ. ಆದರೆ ಸ್ವಲ್ಪ ಮೇನಾಗಿ ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಬಂದೆ. ಇವರು ನಾನು ಏನು ತೊಗೊಳ್ಲಿಕ್ಕೂ ಬಿಡ್ತಾಯಿಲ್ಲ. ಅಲ್ಲೇನಾದ್ರೂ ಒಂದು ಗ್ಲಾಸ್ ಬಾಕ್ಸ್ಗಳು ಅದೆಲ್ಲ ತೊಗೊಂಡ್ರೆ ಇವಾಗ ಬೇಡ, ಹೊಸ ಮನೆಗೆ ಹೋದ್ಮೇಲೆ ತೊಗೊಳ್ಳೋಣ, ಅಲ್ಲಿ ಹೋದ್ಮೇಲೆ ತೊಗೊಳ್ಳೋಣ, ಬೇಡ ಬೇಡ ಅಂತಾರೆ. ಹಂಗಾಗಿ ಎಷ್ಟು ಚೆನ್ನಾಗಿದ್ದು ಗೊತ್ತಾ ಈ ಸಲ ಕಲೆಕ್ಷನು. ಅದಲ್ಲದೆ ಅಲ್ಲಿ ವಿಡಿಯೋ ಎಲ್ಲ ಮಾಡ್ಕೊಂಡ್ಬಿಡಿ ಅಂತ ಹೇಳಿದ್ರು. ಹಂಗಾಗಿ ನಾನು ಅಷ್ಟೊಂದೇನು ವಿಡಿಯೋ ಮಾಡಲಿಲ್ಲ, ಸ್ವಲ್ಪ ಹಂಗೆ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀವಿ ಅಷ್ಟೇ. ಈ ಸಲ ನಮ್ಮ ಗ್ರಾಸರೀಸ್ ಬಿಲ್ ನೋಡಿ ಇವ್ರು ಫುಲ್ಲು ಖುಷಿ. ಬನ್ನಿ ಇಲ್ಲಿ ಯಾಕೆ ಖುಷಿಯಾಗಿದ್ದೀರಾ ಅಂತ ಹೇಳ್ಬಿಟ್ಟು ಹೋಗು. ಯಾಕಪ್ಪು ಯಾಕೆ ಖುಷಿಯಾಗಿರೋದು ಹೇಳು ಈಗ? ಬರೀ 2000 ಆಯ್ತಲ್ಲ, ಅದಕ್ಕೆ 2000 7,000 5,000 6,000 ಇಲ್ಲ, ಒಂದು 5,000 ಆಗುತ್ತೆ ಅಷ್ಟೇ. ಎಲ್ಲ ಸೇರಿ ಎಣ್ಣೆ ಅಕ್ಕಿ ಎಲ್ಲಾನು ಸೇರಿಸಿ ಒಂದು 4,000 - 5,000 ಆಗ್ಬೋದು. ಯಾವಾಗ ಒಂದ್ಸಲ 7,000 ಕಟ್ಟಿದ್ನಲ್ಲ. ಅಂದರೆ ಏನಾದ್ರೂ ಈ ಕರ್ಟನ್ನು ಅದು ಇದು ಸ್ಲಿಪ್ಪರ್ಸು ಬಟ್ಟೆ ಈ ಥರ ಎಲ್ಲ ತಗೊಂಡ್ರು ಅಂದರೆ ಆ ಥರ ಆಗುತ್ತೆ ಅಷ್ಟೇ. ಇನ್ನು ಈ ಸಲ 2,000 ಅಲ್ಲ, 2,800 ರೂಪಾಯಿನೂ ಆಗಿದೆ. ಅದಲ್ಲದೆ ನಾನು ಎಣ್ಣೆ ಎಲ್ಲ ಹೊರಗಡೆ ಇಲ್ಲೇ ತೊಗೊಂಡ್ಬಿಡ್ತೀನಲ್ವ, ಗಾಣದಲ್ಲೇನೆ, ಅದು ಸಪ್ರೇಟು. ಮತ್ತು ಈ ಸಲ ಅಲ್ಲಿ ರಾಜಮುಡಿ ಅಕ್ಕಿ ಇರಲಿಲ್ಲ ಅಲ್ವಾ?
ಏನೋ ನಮ್ಗೆ ಸಿಕ್ಕಿಲ್ಲ, ಇತ್ತೇನೋ ನಾವು ಹುಡುಕ್ದಾಗ ಸಿಕ್ಕಿಲ್ಲ. ಏನೋ ಗೊತ್ತಿಲ್ಲ, ಅಲ್ಲಿ ಸಿಗಲಿಲ್ಲ. ಹಂಗಾಗಿ ಬೇರೆ ಅಕ್ಕಿ ಇತ್ತು, ಅದು ಕೂಡ ಅನ್ಪಾಲಿಶ್ಡ್ ರೈಸೇ ಆಯಿತಾ. ನಾನು ಇರಲಿ ಒಂದ್ಸಲ ನೋಡೋಣ, ಅಕಸ್ಮಾತ್ ಏನಾದರೂ ನನಗೆ ಅದು ರುಚಿ ಇಷ್ಟ ಆದರೆ ಇನ್ನೊಂದ್ಸಲ ಬಂದಾಗ ತೊಗೊಳ್ಳೋಣ ಅಂದ್ಬಿಟ್ಟು ಒಂದು 2 kg ತಂದಿದ್ದೀನಿ. ಹಂಗಾಗಿ ಜಾಸ್ತಿ ಬಿಲ್ ಆಗಿಲ್ಲ, ಕಡಿಮೆ ಆಗಿದೆ. ಅದು ಎಷ್ಟು ಫೋನ್ ಬರುತ್ತೆ ಅಂದರೆ ಇವ್ರ ಆಫೀಸ್ ಕಡೆಯಿಂದ ಬರೀ ಫೋನಲ್ಲೇ ಇರ್ತಾರೆ. ಹಿಂಗೆ ಕರ್ಕೊಂಡು ಬಂದು ಹಿಂಗೆ ಕ್ಯಾಮ್ರಾ ಮುಂದೆ ಕೂರಿಸ್ಕೊಳ್ಳೋದೇ ಕಷ್ಟ ನನಗೆ. ಇನ್ನು ಇವಾಗ ಅಡುಗೆ ಮಾಡಬೇಕು, ಟೈಮ್ ಆಗಿದೆ ಅಲ್ಲ, ಮೊದಲು ಅಡುಗೆ ಮಾಡ್ಕೊಂಡು ಬಿಡ್ತೀನಿ. ಅದಾದಮೇಲೆ ನಾನು ಏನೇನು ಗ್ರಾಸರೀಸ್ನ ತಂದಿದ್ದೀನಿ ಅನ್ನೋದನ್ನ ತೋರಿಸ್ತೀನಿ. ಹಾಲು ಸಾಂಬಾರು ಮಾಡ್ತೀನಿ ಅಂತ ಹೇಳಿದ್ದೆ. ಪಡವಲಕಾಯಿ ಇದೆ, ಸ್ವಲ್ಪ ಪಡವಲಕಾಯಿ ಹಾಕ್ಬಿಟ್ಟು ಹಾಲು ಸಾರು ಮಾಡಿ ಅದ್ರ ಜೊತೆಗೆ ಮುದ್ದೆ ಮಾಡಬೇಕು. ಎರಡರದ್ದು ಕಾಂಬಿನೇಷನ್ ಮಾತ್ರ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅದರಲ್ಲೂ ಈ ಮಳೆ ಬರ್ತಿರೋ ಟೈಮಲ್ಲಿ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಒಂದು ಸಲ ಫೋನ್ ಬಂತು, ಅದಕ್ಕೆ ವಿಡಿಯೋ ಸ್ಟಾಪ್ ಮಾಡಿದೆ. ಇನ್ನೊಂದು ಸಲ ನೋಡಿದ್ರೆ ಸ್ಟೋರೇಜ್ ಫುಲ್ ಆಗೋಯ್ತು. ಇವಾಗೆಲ್ಲ ಸ್ಟೋರೇಜ್ನ ಕ್ಲಿಯರ್ ಮಾಡಿ ಅದಾದಮೇಲೆ ವಿಡಿಯೋನ ಕ್ಯಾಪ್ಚರ್ ಮಾಡ್ಕೊಳ್ಬೇಕು. ವ್ಲಾಗ್ನ ಪೂರ್ತಿಯಾಗಿ ನೋಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನೂ ಯಾರಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ, ಆಯಿತಾ. ಲಾಸ್ಟು ಲವ್ ಸ್ಟೋರಿ ವ್ಲಾಗ್ ಹಾಕಿದಾಗ ಎಷ್ಟೊಂದು ಜನ ಕಮೆಂಟ್ ಮಾಡಿದ್ದೀರಾ, ಲೈಕ್ ಮಾಡಿದ್ದೀರಾ. ನಾನು ಬೆಳಗ್ಗೆ ವ್ಲಾಗ್ನ ಶುರು ಮಾಡಿದಾಗಲೂ ಕೂಡ ಹೇಳಿದೆ. ಇವರು ಮಧ್ಯಾಹ್ನ ಹೇಳ್ತಿದ್ದಾರೆ, ಅಮ್ಮು ನನಗೋಸ್ಕರನೇ ಅಮ್ಮು ಅಷ್ಟು ಜನ ಲೈಕ್ ಮಾಡಿದ್ದಾರೆ ನೋಡು ಅಂತ. ಖುಷಿ ಆಯ್ತಾ? ಹೇಳಪ್ಪು, ಖುಷಿ ಆಯ್ತಾ? ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಒಳಗೆ ಖುಷಿ ಆಗುತ್ತೆ ನನಗೆ. ಥ್ಯಾಂಕ್ ಯು ಎಲ್ರಿಗೂ ಎಲ್ರಿಗೂ ತುಂಬ ಥ್ಯಾಂಕ್ಸ್. ನಿಮ್ಮ ಕಮೆಂಟ್ ನೋಡಿ ಓದಿ ಎಲ್ಲರ ಅಣ್ಣಂಗೆ ಇದು ಅಂತ ಎಷ್ಟೊಂದು ಜನ ಹಾಕಿದ್ದೀರಾ. ಎಲ್ಲ ನನ್ನ ಅಕ್ಕ ತಂಗಿರಿಗೆ ತುಂಬ ಹೃದಯದ ಧನ್ಯವಾದಗಳು. ಓಕೆ, ನನ್ನ ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತೀನಿ. ಇನ್ನು ಇವಾಗ ಅವರು ಕೂಡ ಹೊರಟ್ರು. ನಾನು ಮುದ್ದೆ ಮಾಡಿ ಹಾಲು ಸಾರು ಅಥವಾ ಹಾಲು ಪಜ್ಜಿನ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಕಡೆ ನಾವು ಹಾಲು ಪಜ್ಜಿ ಅಂತಲೇ ಕರೆಯೋದು. ಇವಾಗ ಒಂದು ಜಾರ್ಗೆ ನಾನು ಒಂದು 6ರಿಂದ 7 ಇಳುಕ್ಲು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 4 ಹುರಿದಿರೋ ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಂಡು ಒಂದು 2 ಸ್ಪೂನ್ ಆಗೋವಷ್ಟು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ. ಜೊತೆಗೆ ಒಂದು ಅರ್ಧಕ್ಕಿಂತ ಕಡಿಮೆ, ಒಂದು 1/4 ಸ್ಪೂನ್ ಅಂದ್ಕೊಳ್ಳಿ ಅಷ್ಟು ಅಕ್ಕಿನ ನೀರಲ್ಲಿ ನೆನೆಸ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಸಾಂಬಾರು ಸ್ವಲ್ಪ ಗಟ್ಟಿ ಬರಲಿ ಅಂದ್ಬಿಟ್ಟು 1 ಟೀ ಸ್ಪೂನ್ ಆಗೋವಷ್ಟು ಜೀರಿಗೆ, ಒಂದು 5-6 ಕಾಳು ಮೆಣಸು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೀರನ್ನ ಹಾಕ್ಬಿಟ್ಟು ಸಣ್ಣದಾಗಿ ರುಬ್ಕೊಳ್ಳೋದು ಅಷ್ಟೇ. ಅಕ್ಕಿ ಹಾಕಿರೋದ್ರಿಂದ ಸ್ವಲ್ಪ ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ಇವಾಗ ನಾನು ಒಂದು ಮಡಕೆಗೆ ಒಂದು ಸ್ವಲ್ಪ ಎಣ್ಣೆ, ಒಂದು 2 ಬೆಳ್ಳುಳ್ಳಿ ಇಳುಕ್ಲು, ಹಾಗೆ ಪಡವಲಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಈ ಸಲ ಪಡವಲಕಾಯಿ ಹಾಲು ಬಜ್ಜಿ ಮಾಡೋಣ ಅಂತ ಹೇಳ್ಬಿಟ್ಟು ಆ ಪಡವಲಕಾಯಿ ಎಲ್ಲ ಚೆನ್ನಾಗಿ ಹುರ್ಕೊಂಡಿದ್ದಾದಮೇಲೆ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಸೇರಿಸ್ಬಿಟ್ಟು ನೀರು ಎಷ್ಟು ಬೇಕಷ್ಟು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ಈ ಮಸಾಲೆ ಎಲ್ಲ ಸ್ವಲ್ಪ ಚೆನ್ನಾಗಿ ಬೇಯ್ಕೋಬೇಕು. ಈ ಟೈಮಲ್ಲಿ ನಾನು ಉಪ್ಪು ಕೂಡ ಸೇರಿಸ್ಬಿಟ್ಟು ಬೇಯಿಸ್ಕೊಳ್ತೀನಿ. ಈಗ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಈ ಸಾಂಬಾರ್ದು ಅಂತ ಹೇಳಿದ್ಮೇಲೆ ಇದಕ್ಕೆ ನಾನು ಒಂದು 2 ಗ್ಲಾಸಷ್ಟು ಹಾಲನ್ನ ಸೇರಿಸ್ಕೊಂಡಿದ್ದೀನಿ. ಈ ಸಾಂಬಾರೆಲ್ಲ ಚೆನ್ನಾಗಿ ಕುದ್ದಿದ್ದಾದಮೇಲೆ ಹಾಲನ್ನ ಸೇರಿಸ್ಕೊಳ್ಬೇಕು. ಹಾಲನ್ನ ಸೇರಿಸ್ಕೊಂಡಿದ್ದಾದಮೇಲೆ ನಾನು ಒಂದು 7 ಸಲ ಉಕ್ಕಿಸ್ತೀನಿ. ಸಾಮಾನ್ಯವಾಗಿ ನಮ್ಮೂರ ಕಡೆ ಎಲ್ಲರೂ ಹೇಳ್ತಿರ್ತಾರೆ, ಹಾಲು ಬಜ್ಜಿ ಮಾಡಬೇಕಾದ್ರೆ 7 ಸಲ ಉಕ್ಕಿಸ್ಬೇಕು, ಆವಾಗ ಅದ್ರ ರುಚಿ ಹೆಚ್ಚಾಗುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಕೂಡ ಒಂದು 7 ಸಲ ಉಕ್ಕಿಸ್ತೀನಿ. ಪಡವಲಕಾಯಿ ಹಾಕಿ ಮಾಡಿರೋದ್ರಿಂದ ಇವತ್ತು ಹಾಲು ಸಾಂಬಾರು ಅಥವಾ ಹಾಲು ಬಜ್ಜಿ ಏನು ರುಚಿಯಾಗಿ ಬಂದಿತ್ತು ಗೊತ್ತಾ. ಮುದ್ದೆ ಜೊತೆಗೆ ಹಾಲು ಬಜ್ಜಿ ಹಾಕ್ಕೊಂಡು ಸ್ವಲ್ಪ ಹುಳ್ಳಿಕಾಳನ್ನ ಬೆಂಗ್ಳು ಮಾಡ್ಕೊಂಡ್ಬಿಟ್ರೆ ಯಾವ ಚಿಕನ್ ಸಾಂಬಾರು ಬೇಡ, ಯಾವುದು ಬೇಡ, ಅಷ್ಟು ರುಚಿಯಾಗಿರುತ್ತೆ. ನನ್ನ ಫೇವ್ರೆಟ್ ರೆಸಿಪಿ ಇದು. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ. ಡಿಮಾರ್ಟಿಂದ ಏನೇನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಇವಾಗ ತೋರಿಸ್ತೀನಿ. ಮಾಮೂಲಿ ಮನೆಗೆ ಏನೇನು ರೇಷನ್ ಬೇಕೋ ಅದನ್ನೆಲ್ಲ ತೊಗೊಂಡು ಬಂದಿದ್ದೀನಿ. ಇನ್ನು ಇದು ಬಂದು ಅನ್ಪಾಲಿಶ್ಡ್ ರೈಸ್ನ ತೊಗೊಂಡು ಬಂದಿದ್ದೀನಿ. ಆಗಲೇ ಹೇಳಿದ್ನಲ್ಲ, ನನಗೆ ರಾಜಮುಡಿ ಅಕ್ಕಿ ಸಿಗಲಿಲ್ಲ, ಹಂಗಾಗಿ ಇದನ್ನ ನೋಡೋಣ ಅಂತ ಹೇಳ್ಬಿಟ್ಟು 2 kg ತಂದೆ. ಇದ್ರದ್ದು ಹೆಸರೇನು ಹೇಳಿದ್ರು, ನನಗೆ ಅಷ್ಟೊಂದು ನೆನಪಿಲ್ಲ. ಇದು ಬಂದು 68 ರೂಪಾಯಿ kg ಅಂತೆ. 2 kg ತಂದಿದ್ದೀನಿ. ಏನಾದರೂ ನಮಗೆ ಅದು ಅನ್ನ ಇಷ್ಟ ಆಗಲಿಲ್ಲ ಅಂದರೆ ಸುಮ್ಮನೆ ವೇಸ್ಟ್ ಆಗೋದು ಬೇಡ ಅಂತ. ಇನ್ನು ಮಾಮೂಲಿ ಗೊತ್ತಲ್ಲ, ನಾನು ಹೋಗ್ಬಿಟ್ಟು ಗಾಣಕ್ಕೆ ಕಡಲೆಕಾಯಿ ಮತ್ತು ತೆಂಗಿನಕಾಯಿನೆಲ್ಲ ಕೊಟ್ಬಿಟ್ಟು ಎಣ್ಣೆ ಹಾಕ್ಸ್ಕೊಂಡು ಬರ್ತೀನಿ. ಈ ಸಲ ಏನಾಯಿತು ಅಂದರೆ ಕೊಬ್ಬರಿ ಇರಲಿಲ್ಲ ಮನೇಲಿ, ಹಂಗಾಗಿ ಇದನ್ನ ಹಂಗೆ ರೆಡಿ ತೊಗೊಂಡೆ. ಇದು ಬಂದು ನಾನು ಕಡಲೆಕಾಯಿನ ತೊಗೊಂಡೋಗಿ ಕೊಟ್ಟಿದ್ದೆ, ಹಾಗಾಗಿ 1 ಲೀಟ್ರನ್ನ ಮಾಡಿಕೊಟ್ಟಿದ್ದಾರೆ. 2.5 kg ಇಲ್ಲ ಅಂದರೆ ಒಂದು 2.25 kgನಾದರೂ ಕೊಡಬೇಕು. ಕಡಲೆಕಾಯಿನ ಕೊಟ್ಟರೆ 1 ಲೀಟ್ರಷ್ಟು ಎಣ್ಣೆನ ನಮಗೆ ಕೊಡ್ತಾರೆ. ಇದು ಬಂದು 300 ರೂಪಾಯಿ ಕೊಬ್ಬರಿ ಎಣ್ಣೆ. ಇದು ಶೇಂಗಾ ಬೀಜ ನಾನೇ ತಗೊಂಡೋಗಿ ಕೊಟ್ಟಿದ್ರಿಂದ ಒಂದು 30 ರೂಪಾಯಿನ ತಗೊಂಡ್ರು ಅಷ್ಟೇ. ಏನಾದರೂ ನಾವು ಅಲ್ಲೇ ಇದನ್ನ ತಗೊಳ್ತೀವಿ ಅಂತ ಅಂದರೆ ಸೇಮ್ ಇದು ಕೂಡ 300 ರೂಪಾಯಿ ಆಗುತ್ತಂತೆ ಲೀಟ್ರು. ಇನ್ನು ಡಿಮಾರ್ಟಿಂದ ಬರಬೇಕಾದ್ರೆ ಈ ಕ್ಯಾರೆಟ್ಸ್ ಕಾಣಿಸ್ತು ಅಲ್ಲಿ,
ಎಷ್ಟು ಚೆನ್ನಾಗಿತ್ತಲ್ಲ ಅಂದ್ಬಿಟ್ಟು ತಗೊಂಡೆ. ನನಗೆ ಈ ಸೊಪ್ಪಿನ ಪಲ್ಯ ಅಂದ್ರೆ ತುಂಬಾ ಇಷ್ಟ, ಹಂಗಾಗಿ ಸೊಪ್ಪಿನ ಪಲ್ಯ ಮಾಡ್ಬೇಕಂತಾನೆ ಹೇಳ್ಬಿಟ್ಟು ಕ್ಯಾರೆಟ್ನ ತಗೊಂಡ್ ಬಂದಿದ್ದೀನಿ. ಇದು ನನ್ನ ಹಸ್ಬೆಂಡ್ ತಗೊಂಡಿರೋದು. ಸ್ವಲ್ಪ ಚಿಕ್ಕಿನ ತಗೊಂಡಿದ್ದಾರೆ, ಅರ್ಧ ತಿನ್ಬಿಟ್ಟು ಅರ್ಧ ಬಿಟ್ಬಿಟ್ಟು ಹೋಗಿದ್ರು. ಇನ್ನ ಇದು ಬಂದು ಸ್ಟೀಮರ್ ಗೊತ್ತಲ್ಲ, ಇದೊಂದು ತಗೊಂಡೆ ಡಿಮಾರ್ಟ್ ಅಲ್ಲಿ. ಪ್ರೈಸ್ ಬಂದು 179 rupees. ಆಮೇಲೆ ಒಂದು ಕಂಫರ್ಟ್, ಹಾಗೆ ಈ ಪುಟಾಣಿದು ಒಂದು ಕಪ್ನ ತಗೊಂಡಿದ್ದೀನಿ. ಇದು 55 ರೂಪಾಯಿ, ಅಂದ್ರೆ 70 rupees ಅಂತ. ಇದು ಡಿಮಾರ್ಟ್ ಪ್ರೈಸ್ ಅಲ್ಲಿ ನನ್ಗೆ 55 ರೂಪಾಯಿಗೆ ಸಿಕ್ಕಿದೆ. ಹಾಗೆ ಇದು ಸಾಲ್ಟ್ ಮತ್ತೆ ಪೆಪ್ಪರ್ ಹಾಕೊಳ್ಳೋ ತರ ಬಾಟಲ್, ಇದು 45 ರೂಪಾಯಿ. ಡಿಮಾರ್ಟ್ ಪ್ರೈಸ್ಗೆ ನನ್ಗಿದು 28 ರೂಪಾಯಿಗೇನೋ ಸಿಕ್ತು, 28 ರೂಪಾಯಿ ಅಷ್ಟೇ ಅದು. ಹಾಗೆ ಇದು ಕೂಡ ಅಷ್ಟೇ, ಇದು 25 ರೂಪಾಯಿ ಅಂತೆ, ಡಿಮಾರ್ಟ್ ಅಲ್ಲಿ 19 ರೂಪಾಯಿಗೆ ಸಿಕ್ತು. ಇದನ್ನ 2 ತಗೊಂಡ್ ಬಂದಿದ್ದೀನಿ. ನನ್ಗೆ ಈ ತರದಂದ್ರೆ ಸಖತ್ ಇಷ್ಟ, ಎಲ್ಲೋದ್ರು ಕೂಡ ಕಲೆಕ್ಟ್ ಮಾಡ್ತೀನಿ. ಅದನ್ನೇ ಅವ್ರು ಬೈತಾ ಇದ್ರು, ನಿನ್ ಕಾಫಿನೇ ಕುಡಿಯಲ್ಲ, ಸುಮ್ನೆ ಯಾಕೆ ಅದನ್ನೆಲ್ಲ ತಂದು ಇಟ್ಕೊಂತೀಯ ಅಂತ. ಇನ್ನ ಸ್ವಲ್ಪ ರಿನ್ನು, ಹಾಗೆ ಬಟ್ಟೆ ತೊಳೆಯೋ ಸೋಪು, ಟಿಶ್ಯೂ ತಗೊಂಡಿದ್ದೀನಿ. ಕಡಲೆಕಾಳು ತಗೊಂಡೆ, ಮನೇಲಿ ಕಡಲೆಕಾಳೆಲ್ಲ ಖಾಲಿ ಆಗೋಗ್ಬಿಟ್ಟಿತ್ತು. ಉಪ್ಪು, ಮನೇಲಿ ಬಾದಾಮಿ ಮತ್ತೆ ಅಂಜೂರ ಎಲ್ಲ ಇತ್ತು, ಆದ್ರೆ ಗೋಡಂಬಿ ಖಾಲಿ ಆಗೋಗ್ಬಿಟ್ಟಿತ್ತು. ಅದಕ್ಕೆ ಒಂದು ಅರ್ಧ kg ಅಷ್ಟು ಗೋಡಂಬಿನ ತಗೊಂಡೆ. ಇದು 577 ರೂಪಾಯಿ. ಹಾಗೆ ಸ್ವಲ್ಪ ನಾರ್ಮಲ್ ಸ್ಕ್ರಬ್ಬರು, ಜೀರಿಗೆ, ಟಿಶ್ಯೂ ಬೈ 1 get 1 ಫ್ರೀ ಅಲ್ವಾ, ಹಂಗಾಗಿ ಕೆಲವೊಂದು ಏನಾಗುತ್ತೆ ಗೊತ್ತಾ, ಇಲ್ಲಿ ಲೋಕಲ್ ಅಲ್ಲಿ ಅಂಗಡಿಲಿ ತಗೊಂಡ್ ಬರ್ತೀವಿ ನೋಡಿ, ಅಲ್ಲಿ ಕಡಿಮೆ ಇರುತ್ತೆ, ಕೆಲವೊಂದು ಡಿಮಾರ್ಟ್ ಅಲ್ಲಿ ಕಡಿಮೆ ಇರುತ್ತೆ, ನೋಡ್ಬಿಟ್ಟು ತಗೊಂಡ್ಬೇಕು ಅಷ್ಟೇ ನಾವು. ಇನ್ನ 1 kg ತೊಗರಿಬೇಳೆ ತಗೊಂಡಿದ್ದೀನಿ. ಹಾಗೆ ಇದು ಬಂದು ಬೆಲ್ಲ, ಇದು ಆರ್ಗ್ಯಾನಿಕ್ ಅಂತ ಹೇಳ್ತಾರೆ, ನಂಗೆ ಅಷ್ಟೊಂದು ಸರಿಯಾಗಿ ಗೊತ್ತಿಲ್ಲ, ಹಂಗಾಗಿ ನಾನು ಇದನ್ನ ಯಾವಾಗ್ಲೂ ತಗೊಂಡ್ ಬರ್ತೀನಿ, ಒಂಥರ ಚೆನ್ನಾಗಿರುತ್ತೆ. ಜೊತೆಗೆ ನನ್ನ ಹಸ್ಬೆಂಡ್ದು ಶಾಂಪು, ಹಾಗೆ ಹೆಸರು ಕಾಳು ಒಂದು ಅರ್ಧ kg, ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಪಿಸ್ತಾನ ತಗೊಂಡೆ. ಹಾಗೆ ಮನೇಲಿ ಚಾಕು ಅಷ್ಟೊಂದು ಚೆನ್ನಾಗಿ ಕಟ್ ಆಗ್ತಾ ಇರ್ಲಿಲ್ಲ, ಡಿಮಾರ್ಟ್ ಅಲ್ಲಿ ಕಾಣಿಸ್ತಲ್ಲ ಕಣ್ಣಿಗೆ, ಹಂಗಾಗಿ ಒಂದು ಚಾಕು ಕೂಡ ತಗೊಂಡಿದ್ದೀನಿ. ಇದು 129 rupees. ಇನ್ನ ನನ್ನ ಹಸ್ಬೆಂಡು ಒಂದ್ ಜೊತೆ ಸ್ಲಿಪ್ಪರ್ನ ತಗೊಂಡಿದ್ದಾರೆ ಅಷ್ಟೇ, ಇನ್ನೇನಿಲ್ಲ, ಇಷ್ಟೇ ತಗೊಂಡ್ ಬಂದಿರೋದು. ಇನ್ನ ಸ್ವಲ್ಪ ಅಕ್ಕಿ ತಗೊಂಡ್ಬೇಕು. ಅಕ್ಕಿ ಅಂದ್ರೆ ವೈಟ್ ರೈಸ್ ತಗೊಂಡ್ಬೇಕು. ಏನೊಂದ್ 5 kg ತಗೊಂಡ್ರೆ ಸಾಕು, 5 kgನೂ ಇಲ್ಲ ನಾನು ತಗೊಳಲ್ಲ, ಒಂದ್ 3 kg ತಗೊಂತೀನಿ. ಖಾಲಿ ಆದಾಗ ಬೇಕಾದ್ರೆ ಅಕ್ಕಿ ತಗೊಂಡ್ ಬರ್ತೀನಿ. ನಾನು ರೆಡ್ ರೈಸು ಮತ್ತೆ ರಾಜ್ಮುಡಿ ಅಕ್ಕಿ, ಅದಲ್ಲದೆ ಕೇರಳ ಮಟ್ಟ ರೈಸು, ಹಾಗೆ ವೈಟ್ ರೈಸ್, ಇದನ್ನೆಲ್ಲ ಯೂಸ್ ಮಾಡೋದ್ರಿಂದ ನಾನೆಲ್ಲಾನು ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ತಗೊಂಡ್ ಬರ್ತೀನಿ. ಒಂದೇ ಸಲ 10 kg 15 kg ಈ ತರ ಎಲ್ಲ ತಂದಿಟ್ಕೊಳ್ಲಿಕ್ಕೆ ಹೋಗಲ್ಲ. ಅದ್ರ ಜೊತೆಗೆ ಚಪಾತಿ ಮಾಡ್ತಾ ಇರ್ತೀನಿ, ರೊಟ್ಟಿ ಮಾಡ್ತಿರ್ತೀನಿ, ಈ ತರ ಬ್ಯಾಲೆನ್ಸ್ ಮಾಡ್ಕೊಂತೀನಿ. ಇಷ್ಟೇ. ಟೋಟಲ್ ಆಗಿ ಆಗ್ಲೇ ಹೇಳ್ದಂಗೆ 2912 ರೂಪಾಯಿ ಬಿಲ್ ಆಗಿದೆ. ಇಷ್ಟಕ್ಕೆ ಎಷ್ಟು ಬಿಲ್ ಆಯ್ತು. ಇನ್ನ ಇದು ಎಲ್ಲ ಸೇರಿದ್ರೆ ಒಂದು 3500 ಆಯ್ತು ಅಂತ ಅನ್ಕೊಳ್ಬೋದು. ಇನ್ನು ಅಕ್ಕಿ ಎಲ್ಲ ಸೇರಿದ್ರೆ 4000 ಆಗುತ್ತೆ. ಇವತ್ತಿನ ಬ್ಲಾಗ್ ಕೂಡ ಇಷ್ಟೇ. ಇವತ್ತಿನ ಬ್ಲಾಗ್ನ ಪೂರ್ತಿಯಾಗಿ ನೋಡಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನ ಯಾರಾದ್ರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ. ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.